ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜ್ ಸಭಾಂಗಣದಲ್ಲಿ ಕರಕುಶಲ ಮತ್ತು ತಯಾರಿ ಕುರಿತು ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ 9ನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಶಾಲನಗರ ತಾಲೂಕಿನ ಶ್ರೀರಂಗಲ ಗ್ರಾಮದಲ್ಲಿ ಬಸವ ಸೇವಾ ಸಮಿತಿ ಹಾಗೂ ಸರ್ವ ಜನಾಂಗದ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿದರು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಪ್ರೌಢಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಿರ್ಮಿಸಿರುವ ಶೌಚಾಲಯವನ್ನ ಕುಶಾಲನಗರ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಎಸ್ಐ ಗೀತರವರು ಉದ್ಘಾಟಿಸಿದರು. ಸೋಮವಾರಪೇಟೆ ತಾಲೂಕಿನ ನೀರುಗಳಲೆ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರ ಮತ್ತು ಡಿಜಿಟಲ್ ಗ್ರಂಥಾಲಯದಲ್ಲಿ ಗ್ರಾಮೀಣ ಮಕ್ಕಳಿಗಾಗಿ ಬೇಸಿಗೆ ಶಿಬಿರ ಆಯೋಜಿಸಲಾಗಿತ್ತು. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯದಲ್ಲಿ ನಮ್ಮ ದೇಶ ಕಾಯುತ್ತಿರುವ ಯೋಧರಿಗಾಗಿ ಬಿಜೆಪಿ ಪಕ್ಷದ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಶ್ರೀರಂಗಲ ಗ್ರಾಮದಲ್ಲಿ ಬಸವ ಸೇವಾ ಸಮಿತಿ ಹಾಗೂ ಸರ್ವ ಜನಾಂಗದ ವತಿಯಿಂದ ಮಠಾಧೀಶರಾದ ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿದರು. 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಮಾಡಿದ ಭಕ್ತಿ ಭಂಡಾರಿ ಕಾಯಕ ಯೋಗಿ ಬಸವಣ್ಣನವರು ನುಡಿದಂತೆ ಹಾಗೂ ಪ್ರತಿಪಾದನೆ ಮಾಡಿದ ಸಮಾಜ ನಿರ್ಮಾಣ ಕಾರ್ಯವು ಪ್ರಸ್ತುತ ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಇದೆ ಎಂದು ಕೊಡಗು ವಿಶ್ವವಿದ್ಯಾಲಯ ಕನ್ನಡ ಉಪನ್ಯಾಸಕ ಡಾಕ್ಟರ್ ಜಮೀರ್ ಅಹಮದ್ ಅಭಿಪ್ರಾಯಪಟ್ಟರು. ಕುಶಾಲನಗರ ತಾಲೂಕಿನ ಶ್ರೀರಂಗಲ ಗ್ರಾಮದಲ್ಲಿ ಬಸವ ಸೇವಾ ಸಮಿತಿ ವತಿಯಿಂದ ಸಂತೆಮಳದ ಮಾರುಕಟ್ಟೆ ಪ್ರಾಂಗಣದಲ್ಲಿ ಏರ್ಪಡಿಸಿದ್ದ ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಶರಣರ ವಚನ ಚಳವಳಿ ಕುರಿತು ಉಪನ್ಯಾಸ ನೀಡುತ್ತಾ ಸಮಾಜದಲ್ಲಿನ ಅಸಮಾನತೆ, ಅಸ್ಪೃಶ್ಯತೆ, ಮೌಢ್ಯ ನಿವಾರಣೆಗೆ ಬಸವಣ್ಣನವರು ಸಾಮಾಜಿಕ ಕ್ರಾಂತಿ ನಡೆಸಿದರು ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಿರಿಕೊಂಡೆ ಮಠದ ಸದಾಶಿವ ಸ್ವಾಮೀಜಿ ಮಾತನಾಡಿ, ಜಗತ್ತಿನ ನಾನಾ ಸಮಸ್ಯೆಗಳ ನಿವಾರಣೆಗೆ ಶರಣರ ವಚನದಲ್ಲಿ ಪರಿಹಾರವಿದ್ದು ಪ್ರತಿಯೊಬ್ಬರೂ ಶರಣರ ಸಮಾಜದ ಕನಸನ್ನ ನನಸು ಮಾಡುವತ್ತ ಮುಂದಾಗಬೇಕೆಂದು ಸಲಹೆ ನೀಡಿದರು. ತೊರೆನೂರು ವಿರಕ್ತ ಮಠಾಧಿಪತಿ ಮಲ್ಲೇಶ್ ಸ್ವಾಮೀಜಿ ಮಾತನಾಡಿದರು. ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಎಚ್.ಬಿ. ಶಿವಪ್ಪ, ಗ್ರಾಮ ಬಸವ ಸಮಿತಿ ಅಧ್ಯಕ್ಷರಾದ ಎಸ್.ಜೆ. ಉಮೇಶ್ ಮಾತನಾಡಿದರು. ಮಹಾಸಭಾದ ಜಿಲ್ಲಾ ಕೋಶಾಧಿಕಾರಿ ಎಚ್. ಉದಯ್ ಕುಮಾರ್, ಜಿಲ್ಲಾ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಸ್. ನಂದೀಶ್, ಗ್ರಾಮ ದೇವಾಲಯ ಸಮಿತಿ ಅಧ್ಯಕ್ಷರಾದ ಎಸ್.ಎಸ್. ಚಂದ್ರಶೇಖರ್, ಕಾರ್ಯದರ್ಶಿ ಎಂ.ಎಸ್. ಗಣೇಶ್, ಬಸವ ಸೇವಾ ಸಮಿತಿಯ ಕಾರ್ಯದರ್ಶಿ ಎನ್.ಎಸ್. ಜಯಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಎಂ.ಎಸ್. ವಿಜಯಕುಮಾರ್, ಸ್ಥಳೀಯರಾದ ಎಂ.ಎಸ್. ಶಿವಾನಂದ, ಪರಮೇಶ್, ಶಿವಲಿಂಗ ಮತ್ತಿತರರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್. ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ 9ನೇ ವರ್ಷದ ವಾರ್ಷಿಕೋತ್ಸವವು ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಅಮ್ಮನವರ ಪೂಜಾ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ 9ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದೇವಿಗೆ ಅಭಿಷೇಕ, ಹೋಮ ಹವನಗಳು, ಪ್ರಕಾರೋತ್ಸವ ಹಾಗೂ ವಿಶೇಷ ಪೂಜೆ ಪುರಸ್ಕಾರಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಶ್ರೀ ಚಂಡಿಕಾ ಹೋಮ ಸೇರಿದಂತೆ ವಿಶೇಷ ಪೂಜೆ ಪುರಸ್ಕಾರಗಳು ನಡೆದವು. ದೇವಾಲಯದ ಅಭಿವೃದ್ಧಿ ವ್ಯವಸ್ಥಾಪಕ ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ಕೆ.ಎನ್. ನಾಗರಾಜ ಶೆಟ್ಟಿ ಮಾತನಾಡಿ, ದೇವಾಲಯಗಳು ನಮ್ಮ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸ್ಮಾರಕಗಳಾಗಿವೆ. ಇಂದಿನ ಒತ್ತಡದ ಬದುಕಿನಲ್ಲಿ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ದೇವಾಲಯಕ್ಕೆ ಭೇಟಿ ನೀಡಿ ಭಗವಂತನ ಪ್ರಾರ್ಥನೆ ಮಾಡಿದರೆ ಸಾಕು. ಮನಸ್ಸಿಗೆ ಶಾಂತಿ, ನೆಮ್ಮದಿಯು ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಲಭಿಸುತ್ತದೆ. ಆದ್ದರಿಂದ ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ ಹಾಗೂ ಧರ್ಮದ ಮಾರ್ಗದಲ್ಲಿಯೇ ಸಾಗಿ ಗುರಿ ಮುಟ್ಟೋಣ ಎಂದು ನಾಗರಾಜ್ ಶೆಟ್ಟಿ ಮನವಿ ಮಾಡಿದರು. ದೇವಾಲಯದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರು ಹೊನ್ನವಾರ ಚಂದ್ರಶೇಖರ್, ಪದಾಧಿಕಾರಿಗಳಾದ ಶ್ರೀರಂಗಪಟ್ಟಣ ಕುಮಾರಸ್ವಾಮಿ, ವಿದ್ಯಾರ್ಥಿ ಬಂಡರ್ ಸುರೇಶ್, ಕೆಎಚ್ಆರ್ ಚಂದ್ರಶೇಖರ್, ಮಾರಿಗುಡಿ ಚಂದ್ರಶೇಖರ್, ಮಧುಸೂದನ್, ಕೆಸಿ ವಾಸು, ಕೆಎಚ್ ಗೋಪಾಲ್, ಪೊಲೀಸ್ ಮಾದಯ್ಯ, ಪರಿಮಳ ನಾಗರಾಜ್ ಶೆಟ್ಟಿ, ದಾನಿಗಳಾದ ಜಯಪದ್ಮ, ನಾಗರತ್ನಮ್ಮ, ಶಾರದಾ, ಚಂದ್ರಕಲಾ ರಮೇಶ್, ಕೆಆರ್ ಮಹೇಶ್, ಕೆಆರ್ ಪುಟ್ಟಸ್ವಾಮಿ, ಹಂಸ ರಮೇಶ್, ಕೆಎಚ್ ರಾಮಕೃಷ್ಣ ಸೇರಿದಂತೆ ನೂರಾರು ಜನರು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದರು. ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ರವಿಚಂದ್ರ ಅವರು ಪೂಜಾ ವಿಧಿ ವಿಧಾನಗಳ ನೇತೃತ್ವ ವಹಿಸಿದರು.
देव्यो विजग अहेगंस सर्वाण्यं वयं सर्वाश्चया तुदान्यः असोयः उदैनं विश्वभावदाने सद्रव्या प्रणयादिनः नमोऽस्तु नीलग्रीवाय सहस्राक्षाय मेरुजे अतो एनस्य सत्पानोऽहं देभ्यो करं नमः प्रमुञ्चनः स्नायामि मूलमन्त्रेण शिखोदकेन स्नायामि अतः माध्वीर्न सन्तोषदीर्घ मुदोषसो ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಕೇಂದ್ರ ಸರ್ಕಾರದ ಕರಕುಶಲ ಮತ್ತು ತಯಾರಿಕೆ ಕುರಿತು ಶಿಬಿರ ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು. ಕೇಂದ್ರ ಸರ್ಕಾರದ ಕರಕುಶಲ ಮತ್ತು ಜವಳಿ ಮಂತ್ರಾಲಯ ಇಲಾಖೆಯ ಮೈಸೂರಿನ ಕರಕುಶಲ ವಿಸ್ತರಣಾ ಸೇವಾ ಕೇಂದ್ರದ ವತಿಯಿಂದ ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 3 ದಿನಗಳ ಕಾಲದ ಕರಕುಶಲ ವಸ್ತುಗಳ ತಯಾರಿಕೆ ಶಿಬಿರ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಲೀಡ್ ಬ್ಯಾಂಕ್ನ ನಿವೃತ್ತ ಪ್ರಬಂಧಕರಾದ ಆರ್.ಕೆ. ಬಾಲಚಂದ್ರ, ವೈವಿಧ್ಯಮಯ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯ ಸಮ್ಮಿಲನವಾಗಿರುವ ಭಾರತ ದೇಶವು ಶ್ರೀಮಂತ ಕಲೆಯಾದ ಕರಕುಶಲ ಕಲೆಗೆ ಪ್ರಸಿದ್ಧಿಯಾಗಿದೆ. ಭಾರತದ ಕರಕುಶಲ ವಸ್ತುಗಳು ಕರಕುಶಲವು ಕೈ ಉಪಕರಣಗಳೊಂದಿಗೆ ಕೈಯಿಂದ ವಸ್ತುಗಳನ್ನು ಸಂಸ್ಕರಿಸುವುದು ಪುರಾತನ ಕಾಲದಿಂದಲೂ ರೂಢಿಯಾಗಿ ಬಂದಿದೆ ಎಂದರು. ಶಿಬಿರದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಿಬಿರದ ಜಿಲ್ಲಾ ಸಂಯೋಜಕರಾದ ಕುಶಲಕರ್ಮಿ ಜಿ ಧರ್ಮಪ್ಪ, ಈ ಕಲೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಪ್ರತಿ ಜಿಲ್ಲೆಗಳಲ್ಲಿ ಇಂತಹ ಶಿಬಿರಗಳನ್ನು ಸಂಘಟಿಸಲಾಗುತ್ತಿದೆ ಎಂದರು. ಶಿಬಿರದಲ್ಲಿ ಬಿದಿರು ಕಲೆ, ಮರಕೆತ್ತನೆ, ಮಣ್ಣಿನ ಕಲಾಕೃತಿಗಳ ತಯಾರಿಕೆ ಸೇರಿದಂತೆ ಇನ್ನಿತರ ಕರಕುಶಲ ಕಲೆಗಳ ಬಗ್ಗೆ ತರಬೇತಿ ನೀಡಲಾಗುವುದು ಎಂದು ಮಾಹಿತಿ ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಕೆಎಸ್ ರುದ್ರಪ್ಪ ಮಾತನಾಡಿ ಕರಕುಶಲ ಕಲೆಯಿಂದ ಆರ್ಥಿಕ ಬದುಕನ್ನು ರೂಪಿಸಿಕೊಳ್ಳಲು ಸಾಧ್ಯ. ನಮ್ಮ ದೇಶದ ಆರ್ಥಿಕ ವೃದ್ಧಿಗೆ ಕರಕುಶಲ ಕಲೆ ಕೂಡ ಸಹಕಾರಿಯಾಗಿದೆ ಎಂದರು. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್, ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ನಾಗೇಂದ್ರ ಸ್ವಾಮಿ, ಸಚಿವಾಲಯದ ಅಭಿವೃದ್ಧಿ ಅಧಿಕಾರಿ ಸ್ವದೇಶ್ ಘಾರ, ಸಿಬ್ಬಂದಿ ಎಚ್ಜಿ ಮಹೇಶ್, ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು. ನಮ್ಮ ಪಿತಾಮಹ ಅಂತ ಕರೆಯುವಂಥ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಭಾರತ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಬರೀ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ಭಾರತ ಆರ್ಥಿಕ ಅಭಿವೃದ್ಧಿ ಆಗಲ್ಲ. ಅದರ ಜೊತೆಗೆ ಸಣ್ಣ ಕೈಗಾರಿಕೆಗಳನ್ನು ಮಾಡಬೇಕು ಅಂತ. ಸಣ್ಣ ಕೈಗಾರಿಕೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ದೊಡ್ಡ ಕೈಗಾರಿಕೆಗಳಲ್ಲಿ ನಾವು ಆಟೋಮೇಷನನ್ನು, ಕಂಪ್ಯೂಟರೈಸೇಷನ್ನ ಬಳಸೋದ್ರಿಂದ ಅಲ್ಲಿ ಕೆಲಸಗಾರರು ಕಡಿಮೆ ಆಗ್ತಾರೆ. ಸಣ್ಣ ಕೈಗಾರಿಕೆಗಳು ಕಡಿಮೆ ಬಂಡವಾಳ ಕೊಡುತ್ತೆ. ಹಾಗಾಗಿ ನಮ್ಮ ದೇಶ ಇವತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಇಂಥ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು, ಮಾಧ್ಯಮ ಕೈಗಾರಿಕೆಗಳನ್ನು ಮಾಡಬೇಕು ಅಂತೇಳಿ ಅವತ್ತೇ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಅವತ್ತಿನ ಸರ್ಕಾರಕ್ಕೆ ಅವರು ವಿಚಾರಗಳನ್ನು ತಿಳಿಸಿದರು. ಆದರೆ ಬೇಗ ನಾವು ಮುಂದುವರಿಬೇಕು ಅಂತೇಳಿ ನಮ್ಮ ಸರ್ಕಾರದವರು ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಮಾಡಿದರು. ಸೊ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಮತ್ತು ನಮ್ಮ ಕಾಲೇಜಿನ ವತಿಯಿಂದ ನಮ್ಮ ಪ್ರೇಮ್ ಕುಮಾರ್ ಸರ್ ಅವರು ಅವತ್ತು ಮೊನ್ನೆ ಬಂದು ಕೇಳಿದರು, ಹೀಗೆ ನಿಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ಒಂದು 3 ದಿನದ ಕಾರ್ಯಕ್ರಮ, ಅಟ್ಲೀಸ್ಟ್ ಇಲ್ಲಿರುವಂತಹ 70-80 ವಿದ್ಯಾರ್ಥಿಗಳಲ್ಲಿ ಒಂದು 4 ವಿದ್ಯಾರ್ಥಿಗಳಾದರೂ ಈ ಕಲೆ ಕಲೀಲಿ, ಈ ಕಲೆಯಿಂದ ಅವರ ಜೀವನ ಉತ್ತಮವಾಗಲಿ. ಕೆಲವರಿಗೆ ಚೆನ್ನಾಗಿ ಓದೋದ್ರಲ್ಲಿ ಗೊತ್ತಿರುತ್ತೆ, ಕೆಲವರಿಗೆ ಹಾಡೇಳೋದು ಬರುತ್ತೆ, ಕೆಲವರು ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ, ಕೆಲವರು ಇಂಥ ಕಲೆಗಳಲ್ಲಿ ಇರ್ತಾರೆ. ಆಗ ಈ ವಿದ್ಯಾರ್ಥಿಗಳು ಈ ಕಲೆಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಪ್ರೇಮ್ ಕುಮಾರ್ ಸರ್ ಮತ್ತು ಸವಿತಾ ಮೇಡಮ್ನವ್ರಿಗೆ ಅವತ್ತೇ ಹೇಳಿದೆ, ಧರ್ಮಪ್ಪನವ್ರಿಗೆ ಹೇಳಿದೆ, ಆಗಲೇ ನಮ್ಮ ಕಾಲೇಜ್ ಮಾಡಿ, ಆದರೆ ಬೆಳಗ್ಗೆ ಬೇಡ ಮಧ್ಯಾಹ್ನ ಮಾಡಿ ಅಂತ ಹೇಳಿದೆ. ಅವರು ಬೆಳಗ್ಗೆ ಕೇಳಿದರು, ನಾನು ಮಧ್ಯಾಹ್ನ ಮಾಡಿ, ಯಾಕೆಂತ ಹೇಳಿದ್ರೆ ಬೆಳಗ್ಗೆ ಮಾಡೋದು ನಮಗೆ ಒಂದು 3 ಗಂಟೆ ಪಾಠ ಮಾಡ್ತೀವಿ. 3 ಗಂಟೆ ಪಾಠ ಆದಮೇಲೆ ಮಧ್ಯಾಹ್ನದ ಮೇಲೆ 2 ಗಂಟೆ ನೀವು ಅದೇನು ಮಾಡ್ತಿರೋ ಅದನ್ನು ಹುಡುಗರಿಗೆ ಮಾಡಿಸಿ ಹುಡುಗರು ಕಲೀಲಿ ಅಂತ ಹೇಳಿದೆ. ಹಾಗಾಗಿ ಅವರು ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ನಾನು ನನ್ನ ಮಾತನ್ನು ನಿಮಗೆಲ್ಲರಿಗೂ ಹೊಂದಿಸಿ ನಾನು 2 ಮಾತನ್ನು ಇವತ್ತು ನಮ್ಮ ಬಾಲಚಂದ್ರ ಸರ್ ಹೇಳಿದಾಗೆ ಮೊಬೈಲ್ ಮಯವಾಗಿದ್ದಂತಹ ಒಂದು ಈ ದಿನಗಳಲ್ಲಿ ಕಲೆಗಳಲ್ಲಿ ತನ್ನ ಜೀವನವನ್ನು, ಸಮಯವನ್ನು ಕಳೆಯುವಂಥ ಒಂದು ದಿನಗಳು ಬರಲಿ ಅಂತಕ್ಕಂಥದ್ದು. ನಮಗೆಲ್ಲರಿಗೂ ಗೊತ್ತು ಈ ಶಿಕ್ಷಣಕ್ಕೂ ಮತ್ತು ಮೊಬೈಲ್ಗೂ ಎಷ್ಟು ಅಜಗಜಾಂತರ ಇದೆ ಅಂತಕ್ಕಂಥದ್ದು. ಪುಸ್ತಕ ಹೇಳುವಂಥದ್ದು ನನ್ನನ್ನು ನೀನು ತಲೆ ತಗ್ಗಿಸಿ ಓದಿ ನೋಡು, ನಿನ್ನನ್ನು ವಿಶ್ವದಲ್ಲೇ ದೊಡ್ಡ ವ್ಯಕ್ತಿಯಾಗಿ ತಲೆ ಎತ್ತಿ ನೋಡುವಂತೆ ನಾನು ಮಾಡ್ತೇನೆ ಅಂತ ಹೇಳ್ತೀನಿ.
ಮೊಬೈಲ್ ಹೇಳ್ತದೆ, ನನ್ನನ್ನು ಚೆನ್ನಾಗಿ ನೀನು ನೋಡು, ನಿನ್ನನ್ನು ಜೀವನದಲ್ಲಿ ಅತಿಯಾಗಿ ತಲೆ ತೆಗೆಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಮೊಬೈಲ್ ಹೇಳ್ತದೆ. ಹಾಗೆ ಜೀವನದಲ್ಲಿ ನಮಗೆ ಮೊಬೈಲ್ ಮುಖ್ಯವೋ ಅಥವಾ ಶಿಕ್ಷಣ ಮುಖ್ಯವೋ ಅಥವಾ ಕಲೆ ಮುಖ್ಯವೋ ಅಂತಕ್ಕಂಥದ್ದನ್ನು ನಾವು ನೋಡ್ಕೊಳ್ಳುವಂಥ ದಿನಗಳು ಬಂದಿದೆ. ಹಾಗಾಗಿ ಈ ಕಲೆಗಳಲ್ಲಿ, ಈ ಶಿಕ್ಷಣದಲ್ಲಿ ನಾವು ಒಂದು ಹಂತದ ತನಕ ಹೋಗ್ತೇವೆ, ಕಾಲೇಜ್ ಹೋಗ್ತೀವಿ, ಹೈಸ್ಕೂಲ್ ಹೋಗ್ತೀವಿ, ಮತ್ತು ಡಿಗ್ರಿ ಎಲ್ಲ ಓದ್ತೀವಿ, ಮುಂದೆ ಹೋಗ್ತಾ ಇರ್ತೀವಿ. ಕೆಲವರಿಗೆ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ, ಹಾಗೆ ಅಂತ ಹೇಳ್ಬಿಟ್ಟು ಅಥವಾ ಫೈಲ್ ಆದೆ ಅಂತ ಹೇಳ್ಕೊಂಡು ಬೇರೆ ರೀತಿಯಲ್ಲಿ ನಾವು ನಿರ್ಧಾರ ತಗೊಳ್ಳೋದು ತಪ್ಪಾಗ್ತದೆ. ಒಂದು ಒಳ್ಳೆ ರೀತಿಯಲ್ಲಿ ತನ್ನ ಜೀವನವನ್ನು ತಾನು ತೊಡಗಿಸ್ಕೊಳ್ಬೋದು ಅಂತಕ್ಕಂಥ ಒಂದು ರೀತಿಯಲ್ಲಿ ಕಲೆಗಳಲ್ಲೂ ಕೂಡ ಒಂದು ಜೀವನ ಇರಬೇಕು, ಅದರಿಂದ ಕೂಡ ಜೀವನ ಸಾಗಿಸ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಹೇಗಪ್ಪ ಇದು ಕಲೆ ಅಂತಂದರೆ, ನಾವು ಈಗ ಹೇಳಿದಾಗೆ 4 ಹಂತದಲ್ಲಿ ನಮ್ಮ ಭಾರತ ದೇಶ ಶ್ರೀಮಂತ ದೇಶ ಆಗಲಿಕ್ಕೆ ಈ ಕಲೆಗಳು ಕೂಡ ಕಾರಣ. ಶಿಕ್ಷಣ ಒಂದು ಕಡೆಯಿಂದ, ಒಂದು ಕಲೆಗಳಿಂದ. ಇವತ್ತು ನಾವು ಮೈಸೂರು ಅರಮನೆನ ನೋಡಲಿಕ್ಕೆ ವಿಶ್ವದ ಎಲ್ಲ ಭಾಗಗಳಿಂದ ಮೈಸೂರಿಗೆ ಬರ್ತಾರೆ. ಕಾರಣ ಏನು ಅಂತಂದರೆ, ಅಲ್ಲಿ ಮಾಡಿರ್ತಕ್ಕಂಥ ಅರಮನೆಯಲ್ಲಿ ಇರ್ತಕ್ಕಂತಹ ಕುಸುರಿ ಕಲೆಗಳನ್ನು ನೋಡಿ ತುಂಬ ಜನ ಆನಂದಿಸ್ತಾರೆ. ಅದು ಅಂಬಾರಿ ಇರ್ಬೋದು ಅಥವಾ ಸಿಂಹಾಸನ ಇರ್ಬೋದು, ಅಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಒಂದೊಂದು ಕಂಬಗಳು ಕೂಡ ಆ ಕಲೆಗಳಿಂದ ಕೂಡಿದೆ. ಅದನ್ನು ಮಾಡಿದಂಥವರು ಉತ್ತಮವಾದಂಥ ಕುಶಲಕರ್ಮಿಗಳು. ಆ ಕುಶಲ ಕಲೆಗಳನ್ನು ಅಲ್ಲಿ ಮಾಡಲಿಕ್ಕೆ ಕಾರಣಕರ್ತರು ಅಂದರೆ ಮಹಾರಾಜರು ಮಾಡಿರ್ತಕ್ಕಂಥ ಕಲೆಗಳು ಒಂದಲ್ಲ ಎರಡಲ್ಲ. ನಾವು ಯಾರು ಕೂಡ ಇವತ್ತಿನ ರಾಜಕಾರಣಿಗಳು ಕೂಡ ಮಾಡಿರ್ಲಿಕ್ಕಿಲ್ಲ, ಸರ್ಕಾರ ಅಥವಾ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಕೂಡ ಮಾಡಿರ್ಲಿಕ್ಕಿಲ್ಲ. ಅಂಥ ಕಲೆಗಳನ್ನು ಮಹಾರಾಜರುಗಳು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಕಲೆಗಳಲ್ಲಿ ತಾನು ಮುಂದುವರಿತಾ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿ ಕೊಡ್ತದೆ, ಕೇಂದ್ರ ಸರ್ಕಾರ ರಾಷ್ಟ್ರ ಪ್ರಶಸ್ತಿ ಕೊಡ್ತದೆ, ಶಿಲ್ಪಗುರು ಪ್ರಶಸ್ತಿ ಕೊಡ್ತಾರೆ, ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಹೆಚ್ಚಿನವರು ಈ ಕಲೆಗಾರರು ಯಾರು ಕೂಡ ಹೆಚ್ಚಿನ ವಿದ್ಯಾವಂತರು ಆಗಿರೋದಿಲ್ಲ, ಆದರೆ ಪ್ರಶಸ್ತಿಗಳನ್ನು ಭಾಳ ಚೆನ್ನಾಗಿ ಪಡ್ಕೊಂಡಿರ್ತಾರೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಒಂದು ಕಡೆ ಇರ್ತದೆ. ಇನ್ನು ನಾವು ಅಧಿಕಾರಿಯಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಒಬ್ಬ ಅಧಿಕಾರಿಗೆ ಒಂದು ತಿಂಗಳಿಗೆ ಒಂದು 30,000 ಅಥವಾ 50,000 ಸಂಬಳ ಇರ್ತದೆ. ಆದರೆ ಕುಶಲಕರ್ಮಿಗೆ ಸಮಯವಿಲ್ಲ, ಏನಿಲ್ಲ. ಅವನು ನಿರಂತರವಾಗಿ 24 ಗಂಟೆ ಕೂಡ ಕೆಲಸ ಮಾಡ್ಬೋದು, ನಿರಂತರವಾಗಿ ಉದ್ಯೋಗವನ್ನು ಮಾಡಿ ಅವನ ಸಂಪಾದನೆಯನ್ನು ಮಾಡ್ಬೋದು. ಹಾಗೆ ಕಲೆ ಜೀವನದಲ್ಲಿ ವಿದ್ಯಾರ್ಥಿಗಳಿಂದಲೇ ನಾವು ಒಂದು ಒಳ್ಳೆಯ ಶಿಸ್ತಿನ ಸಾಂಪ್ರದಾಯವಾದಂತಹ ಕಲೆಗಳನ್ನು ಜೀವನದಲ್ಲೇ ಚಿಕ್ಕದಿನಿಂದ ನಾವು ತೊಡಗಿಸ್ಕೊಂಡಾಗ ಕಲೆಗಳಿಗೆ ನಾವು ಬೆಲೆ ಕಟ್ಟುವಂಥ ಒಂದು ಕೆಲಸ ಇರ್ಬೋದು. ಕಲೆಯನ್ನು ನಾವು ಹೇಗೆ ಅದನ್ನು ತಿಳ್ಕೊಳ್ಬೋದು, ಹೇಗೆ ಮಾಡಿರ್ತದೆ ತಿಳ್ಕೊಳ್ಳೋಕ್ಕೆ ಭಾಳ ಅನುಕೂಲಕರವಾಗ್ತದೆ. ಹಾಗಾಗಿ ಶಿಕ್ಷಣದ ಜೊತೆಗೆ ಕಲೆ ಕೂಡ ಬಂದಾಗ, ಈಗ ನಾವು ಹೆಣ್ಮಕ್ಳೆಲ್ಲ ಜಾಸ್ತಿಯಾಗಿ ನಾವು ನೋಡ್ತೇವೆ, ದಿನ ಬೆಳಗ್ಗೆದ್ದು ರಂಗೋಲಿ ಹಾಕ್ತಾರೆ ಅಥವಾ ಪುಸ್ತಕದಲ್ಲಿ ಬರೀತಾರೆ. ಅದೆಲ್ಲ ಒಂದೊಂದು ರೀತಿಯ ಕಲೆಗಳನ್ನು ಕಲಿತಾ ಮುಂದಿನ ದಿನಗಳಲ್ಲಿ ಅವರು ಡಿಸೈನರ್ ಆಗ್ಬೋದು ಅಥವಾ ದೊಡ್ಡ ಪ್ರಿನ್ಸಿಪಲ್ ಆಗ್ಬೋದು, ಒಳ್ಳೊಳ್ಳೆ ಲೆಕ್ಚರ್ಗಳಾಗ್ಬೋದು ಆರ್ಟ್ನಲ್ಲಿ. ಈಗ ಕೇಂದ್ರ ಸರ್ಕಾರದಲ್ಲಿ NID ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂತ. ಅಹಮದಾಬಾದ್ ಇದೆ, ಬಾಂಬೆ ಇದೆ, ಬೆಂಗಳೂರು ಇದೆ, ಎಲ್ಲ ರೀತಿಯಲ್ಲಿದೆ. ತಾವೆಲ್ಲರೂ ಗೂಗಲ್ ಸರ್ಚ್ ಮಾಡ್ಬೋದು. NID ಅಂತಂದರೆ ಏನು, ನಮ್ಮ DCH ಅಂತೇಳಿ ಕಾನ್ವೆಂಟ್ ಶಾಲೆಗೆ ಹಾಕ್ತಾರೆ. ಕಾನ್ವೆಂಟ್ ಶಾಲೆ ಫೀ 1980ರಲ್ಲಿ ಎಷ್ಟು ಗೊತ್ತಾ ನಿಮಗೆ? 160 ರೂಪಾಯಿ. ನಾನು ಏನು ಹೇಳ್ತಾ ಇದ್ದಾನೆ, AR ಮಣಿಕಾಂತ್, ನಮ್ಮ ಸ್ನೇಹಿತ AR ಮಣಿಕಾಂತ್ ಬರೆದಂಥ ಪುಸ್ತಕದಿಂದ ಓದ್ಕೊಂಡ್ಬಂದು ನಿಮ್ಗೆ ಹೇಳ್ತಾ ಇದ್ದಾನೆ. ನಿಮ್ಗೆ ಇನ್ಸ್ಪೈರ್ ಆಗಲಿ, ಈ ಶಿಬಿರದ ಅತ್ಯಂತ ಅದ್ಭುತವಾದ ಈ ಕ್ಷಣವನ್ನು ನಿಮ್ದು ಆಗಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದಾನೆ. ಆ 160 ರೂಪಾಯಿ ಕಟ್ಟೋದಕ್ಕೆ ರಾತ್ರಿ 8 ಗಂಟೆ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಾ ಇದ್ರು ಅವರು. ಆ 8 ಗಂಟೆ ಮಾಡಿದ್ರೆ ಅವ್ರಿಗೆ ಸಿಗುವಂಥ ಕೂಲಿ 80ರಲ್ಲಿ 10 ರೂಪಾಯಿ. SSLCಯಲ್ಲಿ ಅವಳು ಬಹಳ ದೊಡ್ಡ ಸ್ಕೋರ್ನಲ್ಲಿ ಪಾಸ್ ಆಗಲಿಲ್ಲ, ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತಾಳೆ. ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದ ತಕ್ಷಣ ಒಳ್ಳೆ PUC ಕಾಲೇಜಿಗೆ ಹಾಕ್ತಾರೆ ಅವಳಿಗೆ. ಅಲ್ಲೂ ಕೂಡ ಫೀಸ್ ಜಾಸ್ತಿ ಇರ್ತದೆ. ಮನೆಯಲ್ಲಿ ಎಲ್ಲರೂ ಅವ್ರನ್ನ ಜರಿತಾರೆ. ಹೇಗಿದ್ರು ಮದುವೆ ಮಾಡಿಕೊಡೋದು, ಬೇರೆ ಮನೆಗೆ ಹೋಗೋದು, ನೀವ್ಯಾಕೆ ಇಷ್ಟು ಕಷ್ಟಪಡ್ತೀರಿ ಅಂತ. ಆದರೂ ಕೂಡ ಆ ತಂದೆ ಮತ್ತು ಆ ತಾಯಿ ಇಬ್ಬರು ನಮ್ಗೇನು ಬೇಕಾದರೂ ಕಷ್ಟ ಬರಲಿ, ಅವಳನ್ನು ಓದಿಸ್ಬೇಕು ಅಂತ ಓದಿಸ್ತಾರೆ. ಹಾಗೆ ಡಿಗ್ರಿ ಮುಗಿಸ್ಕೋತಾಳೆ, MCom MBA ಮಾಡ್ತಾಳೆ. ಅವಳು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಗೆ ಜಾಯ್ನ್ ಆಗ್ತಾಳೆ. ಇದರ ಮಧ್ಯದಲ್ಲಿ PUC ಸಂದರ್ಭದಲ್ಲಿ ಅವಳಿಗೆ ಒಂದು ಸರ್ಟಿಫಿಕೇಟ್ ಬೇಕಾಗಿರ್ತದೆ. ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ತಹಶೀಲ್ದಾರ್ ಆಫೀಸಿಗೆ ಹೋಗ್ತಾಳೆ ಅವಳು. ತಹಶೀಲ್ದಾರ್ ಆಫೀಸಿಗೆ ಹೋಗಿ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ನಿಂತಾಗ ಬೆಳಗ್ಗೆಯಿಂದ ಸಂಜೆವರೆಗೆ ಅವಳು ಟೇಬಲ್ ಟು ಟೇಬಲ್ ಓಡಾಡಿಸ್ತಾರೆ. ಅವಳಿಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ. ಅವಳಿಗೆ ಸಿಟ್ಟು ಬಂದು ಅಲ್ಲಿ ಒಬ್ಬರತ್ರ ಕೇಳ್ತಾರೆ, ಈ ರೀತಿ ನಾನು ಮಾಡ್ತಾ ಇದ್ದಾರಲ್ಲ, ಇವರನ್ನ ಸರಿ ಮಾಡಬೇಕು ಅಂದ್ರೆ ನಾನು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಕೇಳ್ತಾರೆ ಒಬ್ಬ ವಯಸ್ಸಿನವ್ರ ಹತ್ರ. ಆ ವಯಸ್ಸಾದವ್ರು ಹೇಳ್ತಾರೆ, DC ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳ್ತಾರೆ. ಇಮಿಡಿಯೇಟ್ ಇವಳು ಹೊರಗಡೆ ಹೋದವಳು ಒಳಗಡೆ ಬರ್ತಾಳೆ, ಹೋಗಿ ಟೇಬಲ್ ಕೊಡ್ತಾಳೆ. ನಾನು ಒಂದು ದಿವಸ DC ಆಗಿ ಈ ಊರಿಗೆ ಬರ್ತೇನೆ,
ನೀವೇನಾದ್ರೂ ಆವಾಗ ನನಗೆ ಸಿಕ್ಕಿದ್ರೆ ನಾನು ನಿಮ್ಗೆ ಏನು ಮಾಡಬೇಕು ಮಾಡ್ತೇನೆ ಅಂತ ಹೇಳ್ಕೊಟ್ಟಿರ್ತಾನೆ. 18 ವರ್ಷ ಕಣ್ರಿ, 18 ವರ್ಷದಲ್ಲಿ ಬದುಕಿನ ಚಾಲನೆ ತೆಗೆದುಕೊಳ್ಳೋ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಆಮೇಲೆ ಅವಳು ಮರ್ತೇ ಬಿಡ್ತಾಳೆ. MBA ಆಗುತ್ತೆ, ಒಳ್ಳೆ ಜಾಬ್ನಲ್ಲಿ ಇರ್ತಾಳೆ, ಸಂಬಳ ಬರ್ತಾ ಇರುತ್ತೆ. ಒಂದು ಫೈನ್ ಮಾರ್ನಿಂಗ್ ಅವಳಿಗೆ ಅನ್ನಿಸ್ತದೆ, ಅರೆ ನಾನು ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನು, ಈ ಕೆಲಸಕ್ಕೂ ಅದಕ್ಕೇನು ಸಂಬಂಧ, ನನ್ನ ಜೀವನದ ಗುರಿ ನಾನು DC ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ರಿಸಿಗ್ನೇಷನ್ ಲೆಟರ್ ಬರೀತಾಳೆ. ಬರೆದ್ಬಿಟ್ಟು ಅದ್ರಲ್ಲಿ ಬರೀತಾಳೆ ರೀಸನ್ ವೈ ಐ ಆಮ್ ಲೀವಿಂಗ್ ದ ಜಾಬ್ ಅಂತ. ನಾನು DC ಆಗಬೇಕು, ಅದಕ್ಕೋಸ್ಕರ ಬಿಡ್ತಾ ಇದ್ದೇನೆ ಅಂತ. MD ಕೊಡ್ತಾಳೆ. ದುಡ್ಡು ಕೊಡ್ತಾವ ಎಲ್ಲ, ಏನು ಯಾವುದೇ ವೇಸ್ಟ್ ಅಲ್ಲ, ಕಸದಿಂದ ರಸ ಅಲ್ವಾ. ಜಪಾನ್ ಅವರು ನಮ್ಮ ಕಬ್ಬಿನ ಸಿಪ್ಪೆಯಿಂದ ಅದರ ಒಂದು ಹೂವಿನ ಹಾರ ಹೇಗೆ ಮಾಡ್ತಾರೆ ಆ ರೀತಿ ನೋಡಿ, ಇದೆಲ್ಲ ನಮ್ಮ ಮನೆ ಮರ ಬೇಡದ್ದು ಎಲ್ಲ ಏನಿರ್ತದೆ ಅದರಲ್ಲಿ. ಈಗ ನಮ್ಮ ಪೆನ್ ಬೇಡ, ಈಗ ನೋಡಿ ಯಾವುದು ಈಗ ಏನಾಗ್ಬಿಟ್ಟಿದೆ, ನಾವೆಲ್ಲರೂ ಕೂಡ ಇವತ್ತು ಫ್ಯೂಷನ್ ಇರ್ತಾವೆ, ಪೆನ್ನ ರಿಫಿಲ್ ಇಲ್ಲ. ಮುಂಚೆ ಪೆನ್ನು ಅಂಗಡಿಗೆ ಹೋಗಿ ಹುಡುಕಿ ಇಂಥ ಪೆನ್ಗಿಂತ ರಿಫಿಲ್ ಅಂತ, ಈಗ ಅಂಗಡಿಯವ್ರಿಗೆ ಯಾವುದೋ ತಗೊಳಕಪ್ಪ, ಇಲ್ಲ ರಿಫಿಲ್ ಹುಡುಕಲ್ಲ ಅಂತ ಯೂಸ್ ಮಾಡ್ತಾರೆ, ತಗೋ ಖರೀದಿಸಿ ಎಸೈ ಇದಾಗ್ಬಿಟ್ಟೈತೆ. ಅದು ಬಹಳ ಕಷ್ಟ, ಕಸದ್ದು ದೊಡ್ಡ ಸಮಸ್ಯೆ ಅಲ್ವಾ. ಈಗ ನಾವು ಫಂಕ್ಷನ್ ಅಲ್ಲಿ ಮದುವೆ ಮೇಲೆ ಊಟ ಮಾಡ್ತೀವಿ, 5 ಇದೆ 3 ಆರು ಸಾಕು. ಒಂದು ಆರು ರಿಯೂಸ್, ಮರುಬಳಕೆ ಮಾಡು. ಇನ್ನೊಂದು ಹೇಳಿ ನೀವೇ, ರೆಡ್ಯೂಸ್ ಕಡಿಮೆ ಮಾಡಿ, ಆದಷ್ಟು ಇಂಥದನ್ನು ಕೆಲವು ವಸ್ತುಗಳನ್ನು ಕಡಿಮೆ ಮಾಡಬೇಕು. ಇನ್ನೊಂದು ರೀಸೈಕ್ಲಿಂಗ್, ಪುನರ್ಬಳಕೆ ಮಾಡಿ ಅಂತ ಅಲ್ವಾ. ಇವತ್ತು ಪರಿಸರ ಹೇಗೆ ತೊಂದರೆ ಆಗ್ತದೆ, ಮಾಲಿನ್ಯ ಉಂಟಾಗ್ತದೆ ಅನ್ನೋದಕ್ಕೆಲ್ಲ. ಆದರೆ ನಮ್ಮ ದೇಶದ ಕಲೆಗಳೇನಿದೆ, ಶ್ರೀಮಂತ ಕಲೆ ಏನು ಭಾರತೀಯ ಕಲೆ, ಅದೆಲ್ಲ ಈಗ ಮೈಸೂರು ಇಡೀ ದೇಶದ ಯಾವುದೇ ದೇವಸ್ಥಾನ ಕರಕುಶಲಗಳು ಎಲ್ಲ ಯಾವ ಹೋಗಿ, ಜಮ್ಮು ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೂ ಹೋಗಿ ಎಲ್ಲ ಊರ್ದು ಒಂದೊಂದು ಆಯಾ ಊರ್ದು ಒಂದು ರೀತಿಯ ಕಲೆಗಳಿರ್ತದೆ ಅಲ್ವಾ. ಈಗ ನೋಡಿ ಬಿದ್ರಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ. ಈಗ ನೀರು ಬಾಟ್ಲು, ಈಗ ನೀರು ಬಾಟ್ಲು ಇದೆಯಲ್ಲ, ಇದರಲ್ಲಿ ದೊಡ್ಡ ಬಾಟ್ಲಲ್ಲಿ ಕೆಲವು ನಾವು ಸುಮಾರು ಶಾಲೆಗಳು ಏನು ಮಾಡಿದರೆ, ಇದನ್ನು ಓಪನ್ ಮಾಡಿ ಇದರೊಳಗೆ ಮಣ್ಣು ಸ್ವಲ್ಪ ನೀರು ಹಾಕಿ ಅದಕ್ಕೆ ಹೂವಿನ ಗಿಡ ಹಾಕಿ ನೇಣು ಹಾಕಿದ್ದಾರೆ, ಅಂದರೆ ಬಳಕೆ ಮಾಡ್ತಾ ಇರ್ತಿರ್ತೀವಿ. ಇವತ್ತು ಇದೇ, ಈಗ ನಾನು ಯಾಕೆ ಮತ್ತೆ ಬೇರೆ ಹೇಳ್ತೀನಿ ಅಂದರೆ, ಇದು ಎಸಿತಕ್ಕಂಥದ್ದಲ್ಲ ಅಲ್ವಾ. ಈಗ ನಿನ್ನೆ ನಾವು ಇದು ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ಲಾಸ್ಟಿಕ್ ಕಡಿಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂದರೆ ಉತ್ಪಾದನೆ ಆಗ್ತಾ ಇದೆ. ನಮ್ಗೆ ಒಂದೇ ಕೆಲಸ ಪುನರ್ಬಳಕೆ ಮಾಡೋದು ಒಂದೇ. ಈಗ ಅದಕ್ಕೇನು ಮಾಡ್ತಾ ಇದ್ದಾರೆ, ಇಟ್ಟಿಗೆ ಮಾಡ್ತಾರೆ, ಅದರಲ್ಲಿ ಬ್ಯಾಗ್ಗಳು ಮಾಡ್ತಾರೆ. ಅದು ಹೆಚ್ಚಾಗಿ ಇವತ್ತು ಡಾಂಬರ್ ಮಾಡ್ತಾ ಇದ್ದಾರೆ ನೋಡಿ. ಈಗ ನಿನ್ನೆ ಡಾಂಬರ್ ರಸ್ತೆಗೆ ಮಾಡ್ತಾ ಇದ್ದಾರೆ, ಅದು ಶಾಶ್ವತ ಉಳಿತದೆ. ಯಾಕೆ ಇದು ಹೇಳ್ತಾ ಇರೋದಂತಂದ್ರೆ, ನಿಮಗೆ ಕಲಿಕೆ ಬಹಳ ಮುಖ್ಯ. ಈಗ ನಿಮಗೆ ಪರೀಕ್ಷೆನೂ ಕೂಡ ಇದೆ, ನಿಮಗೆ ತೊಂದರೆ ಕೊಡೋದಂತಲ್ಲ. ಮಾನ್ಯ ಪ್ರಾಂಶುಪಾಲ ಅಂತೆಲ್ಲ ಮಾತಾಡೋದು, ಮಕ್ಕಳಿಗೆ ತಮ್ಮ ಪಠ್ಯ ಚಟುವಟಿಕೆನ ಬದುಕಿನ ಒಂದು ಕಲೆ ಇದು. ನೀವು ಇದರಲ್ಲೇ ಮುಂದುವರಿಬಹುದು. ಹಾಗೆ ಈಗ ನಮ್ಮ ಧರ್ಮಪ್ಪ ಸರ್ ಇದಾರಲ್ಲ, ಅವ್ರು ಒಂದ್ಸಲ ನೀವು ಅಲ್ಲಿ ನೋಡ್ಬೇಕಾದ್ರು ಇದರಲ್ಲಿ. ಈಗ ನೀವು ನಿಸರ್ಗಧಾಮ ಹೋಗ್ತೀರಲ್ವಾ, ರಸ್ತೆ ಬದಿಯಲ್ಲಿ ಹೋಗುವಾಗ ಅರಣ್ಯ ಇಲಾಖೆ ಎಲ್ಲ ಮರದ ವೇಸ್ಟ್ ಅಲ್ಲಿ ಅವರು ಏನೇನು ಕಲೆ ಮಾಡಿದ್ದಾರೆ ಬೋರ್ಡ್ ಎಲ್ಲ ಬರೀತಾರಂಥದ್ದು. ತುಂಬ ಆರ್ಟಿಕಲ್ ಅವರೇ ಸ್ವತಃ ಮಾಡಿರೋದು. ಅದರಿಂದ ಆಸಕ್ತಿಯಿಂದ ಅವರು ಇಂಥ ಒಂದು ನಮ್ಮ ಕೇಂದ್ರ ಸರ್ಕಾರದ ಸಂಸ್ಥೆ ಮೈಸೂರವರು ಮೇಡಮ್ ಎಲ್ಲ ಬಂದಾಗ ಆಮೇಲೆ ಪ್ರಾಂಶುಪಾಲಕರಿಗೆ ಇದು ಬಹಳ ಉಪಯೋಗ ಆಗಿದೆ ಅಂತ ಹೇಳಿ ನಿಮಗೆ ಏರ್ಪಾಡು ಮಾಡಿದ್ದಾರೆ. ಇವತ್ತು ಇನಾಗ್ರೇಷನ್ ನಿಶ್ಚಯ ಸಮಯ ತಗೊಂಡಿರ್ಬೋದು, ಬಟ್ ನಾಳೆ ನಿಮಗೆ ಹೆಚ್ಚು ಉಪಯೋಗ ಆಗ್ತದೆ. ನಾಳೆ ಬಳಸ್ಕೊಳ್ಳಿ. ನಾಡಿದ್ದು ಕೂಡ ಇದರಿಂದ ಏನು ಕಲ್ತೀವಿ ಅಂತ ನೀವು ಒಂದು ಫೀಡ್ಬ್ಯಾಕ್ ಕೊಡಿ. ಮುಂದೆ ನೀವು ಮಾಡ್ಬೋದು. ಬಿಡುವಿದ್ದಾಗ ನೀವು ಎಲ್ಲಿ ಸಾಧ್ಯ ಇದೆ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಈ ಕಲೆಗಳು ಬಹಳ ಪುರಾತನವಾಗಿರ್ತಕ್ಕಂಥ ಕಲೆ. ಹಳ್ಳಿಗಳು ನೋಡಿ, ಅವರ ವಸ್ತುಗಳಲ್ಲಿ ಏನೇನು ಮಾಡಿಕೊಡ್ತಾರೆ ಅಂತ. ಈಗ ಬಿದಿರು ಬದಲೇನಾಗ್ತಾ ಇದೆ ನಮಗೆ, ಎಲ್ಲ ಕಡೆ ಪ್ಲಾಸ್ಟಿಕ್. ಈಗ ಬಸವನಹಳ್ಳಿ ಏನು ಕೂಡಲೇ ಬಿದಿರು, ಬಸವನಹಳ್ಳಿ ಇದೆ, ಅಲ್ಲಿ ಎಲ್ಲ ತಂದು ಮಾಡ್ತಾರೆ ಬೇರೆ ಬೇರೆ ಕಡೆ, ಟೂರಿಸ್ಟ್ ಕೂಡ ತಗೊಳ್ತಾರೆ. ಆದರೆ ಇವತ್ತು ಕಡಿಮೆ ಆಗ್ತಾ ಇದೆ. ಕಾರಣ ಬೇಡಿಕೆ, ಇದ್ರ ಬಗ್ಗೆ ಮೌಲ್ಯ ಗೊತ್ತಿಲ್ಲದೆ ಇರಬೇಕಂಥದ್ದು. ಪ್ಲಾಸ್ಟಿಕ್ ಆ ಜಾಗ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಮಚ್ಚನಹಳ್ಳಿ ಗ್ರಾಮದಲ್ಲಿ ಶ್ರೀ ನರಸಿಂಹ ಸ್ವಾಮಿಯ ಬ್ರಹ್ಮರಥೋತ್ಸವವು ಅದ್ದೂರಿಯಾಗಿ ನಡೆಯಿತು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಮುಚ್ಚನಹಳ್ಳಿ ಗ್ರಾಮದಲ್ಲಿ ಕಂಬದ ನರಸಿಂಹಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಶ್ರೀರಥವನ್ನ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರು, ಚೋಳೂರಿನ ಬಸವರಾಜ್ ಹಾಗೂ ವೆಂಕಟೇಶ್ ತೇಲೂರು ಮುಂತಾದ 18 ಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕುರುಕ್ಷೇತ್ರ ಮತ್ತು ಭಗವದ್ಗೀತೆ ನಾಟಕವನ್ನ ಅಭಿನಯದ ಮೂಲಕ ಕಲಾವಿದರಿಗೆ ಮತ್ತು ಜನಸಾಮಾನ್ಯರಿಗೆ ಸಂತೋಷಪಡಿಸಲಾಯಿತು. ನೆರೆದಿದ್ದ ಭಕ್ತಾದಿಗಳು ದೇವರ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು.
ಇದು ಆಗಲವಾಡಿ ಹೋಬಳಿ ಗುಬ್ಬಿ ತಾಲೂಕು ಮಂಚನದೊರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಮುಚ್ಚಿನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಕೂಡ ಸಾವಿರಾರು ವರ್ಷಗಳಿಂದಲೂ ಕೂಡ ಇಲ್ಲಿ ನೆಲೆಸಿ ಬಂದಿರತಕ್ಕಂಥ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ವಿಜೃಂಭಣೆಯಿಂದ ಹಿಂದೆಲ್ಲ ನಡೆದಿದ್ದು ಬಹುಭಕ್ತರ ಅಪೇಕ್ಷೆಗೆ ಪಾತ್ರರಾಗಿರ್ತಕ್ಕಂಥ ಒಂದು ಮಹತ್ತರವಾದಂಥ ಸ್ಥಳ ಇದಾಗಿದ್ದು ದೇವಸ್ಥಾನ ಬಿದ್ದೋಗಿ ಭಾಳ ವರ್ಷಗಳಾಯಿತು. ಹಾಗಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ 15 ಹಳ್ಳಿ ಗ್ರಾಮದ ಜನರೆಲ್ಲರೂ ಸೇರ್ಕೊಂಡು, ಈ ದೇವ್ರದ್ದು ಒಂದು ವೈಶಿಷ್ಟ್ಯ ಏನಪ್ಪ ಅಂದರೆ ಇಂಥ ಜಾತಿಯವ್ರಿಗೇ ದೇವರು ಅನ್ನೋಂಗಿಲ್ಲ. ಪ್ರತಿಯೊಂದು ಅಮಾಮ್ ಕೋಮು ಎಲ್ಲ ಜಾತಿಯವರು ಕೂಡ ನಮ್ಮ ಮಂದೇವರು ನಮ್ಮ ಅಂತಕ್ಕಂಥ ಭಕ್ತರು ಎಲ್ಲ ಜಾತಿಯವರು, ಲಿಂಗಾಯಸ್ ಇರ್ಬೋದು, ಬ್ರಾಹ್ಮಣ್ಸ್ ಇರ್ಬೋದು, ಅಮಾಮ್ ಎಲ್ಲ ಕೋಮಿನ ಜನರು ಕೂಡ ನಮ್ಮ ಮಂದೇವರು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹೋಗ್ತಕ್ಕಂಥ ಒಂದು ಸ್ಥಳ ಇದಾಗಿತ್ತು. ದೇವಸ್ಥಾನ ಬಿದ್ದೋಗಿ ಭಾಳ ವರ್ಷಗಳಾಯಿತು. ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿ, ಸಮಿತಿಗೆ ರಂಗಶಾಮಯ್ಯ ಅಂತ ಹೇಳ್ಬಿಟ್ಟು ನನ್ನನ್ನು ಅಧ್ಯಕ್ಷರು ಮಾಡಿದರು. ಶಂಭುಲಿಂಗಪ್ಪನವರು ಅಂತ ಹೇಳ್ಬಿಟ್ಟು ಒಬ್ಬನ ಖಜಾಂಚಿ ಕಾರ್ಯದರ್ಶಿ ಮತ್ತು ಇನ್ನು 15 ಜನ ಸಮಿತಿ ಸದಸ್ಯರನ್ನು ಮಾಡಿ 15 ಜನ ಕೂಡ ದೇವಸ್ಥಾನ ಕಟ್ಟಿ ಅಂತ ನಮಗೊಂದು ಜವಾಬ್ದಾರಿಯನ್ನು ಕೊಟ್ಟರು. ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ಭಾಳ ಭಕ್ತಿಯಿಂದ ಭಾಳ ಭಯವಾಗಿ ನಾವು ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಇದು ಬೃಹತ್ತಾಗಿ ಸ್ವಾಮಿಯ ದೇವಸ್ಥಾನವನ್ನು ಕಟ್ಟಿದ್ವಿ. ದೇವಸ್ಥಾನವನ್ನು ಕಟ್ಟಿದ ನಂತರ ಈ ಊರಿನ ಭಕ್ತರು ಏನು ಮಾಡಿದರು, ದೇವಸ್ಥಾನ ಕಟ್ಟಿದ್ದೀರಿ, ಪ್ರತಿ ವರ್ಷವೂ ಜಾತ್ರೆ ಆಗಬೇಕು, ಆ ರೀತಿಯಾಗಿ ಒಂದು ರಥೋತ್ಸವವನ್ನು ಮಾಡಿ ಜಾತ್ರೆ ಆಗೋವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳಿದರು. ರಥೋತ್ಸವಕ್ಕೆ ಎಳೆಯೋಕ್ಕೆ ಜಾಗ ಬೇಕಲ್ಲಪ್ಪ ಅಂತ ಸಮಿತಿಯವರು ನಾವು ಕೇಳಿದಾಗ 3 ಎಕರೆ ಜಮೀನನ್ನು ಇದನ್ನು ದಾನವಾಗಿ ಇಲ್ಲಿಂದಲೂ ಕೂಡ ಈ ಜಮೀನಿನ ಈ ಊರಿನ ಮುಖಂಡರಾಗಿರ್ತಕ್ಕಂಥ ಅವರು ಓಂಕಾರಪ್ಪ ಅಂತಕ್ಕಂಥವರು ಎಲ್ಲ ಅವರ ಅಣ್ತಮ್ಮಂದಿರನ್ನೆಲ್ಲರನ್ನು ಕೈಲಿಡ್ಕೊಂಡು 3 ಎಕರೆ ಜಮೀನನ್ನು ದೇವಸ್ಥಾನದ ಅಭಿವೃದ್ಧಿಗೋಸ್ಕರವಾಗಿ ಅದನ್ನು ದಾನ ಬರ್ಕೊಟ್ರು. ಹಾಗಾಗಿ ರಥೋತ್ಸವವನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು ಇಲ್ಲಿಗೆ 6-7ನೇ ವರ್ಷದ ರಥೋತ್ಸವ ಇದಾಗಿರೋದ್ರಿಂದ ಈ ರಥೋತ್ಸವ ಇನ್ನೂ ಮುಂದೂ ಸಹ ವಿಜೃಂಭಣೆಯಿಂದ ನಡೀಲಿ. ಸಮಸ್ತ ಭಕ್ತ ಮಹಾಶಯರೆಲ್ಲರಿಗೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿ ರಾತ್ರಿ ಒಂದು ಕಲ್ಯಾಣೋತ್ಸವವನ್ನು ಕೂಡ ನೆರವೇರಿತು. ಇವತ್ತು 1:30ಕ್ಕೆ ರಥೋತ್ಸವ ಪ್ರಾರಂಭ ಆಗ್ತದೆ. ಎಲ್ಲ ಭಕ್ತರಿಗೂ ಕೂಡ ಆ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಆಶಿಸಿ ನನ್ನ ಮಾತು ಮುಗಿಸ್ತೀನಿ. ನಾನು ಚಂಗಾವರ ಕರಿಯಪ್ಪ ಅಂತ, ನಿವೃತ್ತ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಬೆಸ್ಕಾಂ ಗುಬ್ಬಿ. ಇದು ಮುಚ್ಚೂರಿನಹಳ್ಳಿ ಕಂಬಿದ ನರಸಿಂಹಸ್ವಾಮಿನ ಸುಮಾರು 30 ವರ್ಷಗಳಿಂದಲೂ ನಾನು ಇಲ್ಲಿ ಬರ್ತಾ ಇದ್ದೇನೆ. ಇದು ಸುತ್ತ 15 ಹಳ್ಳಿಗೆ ದೇವರು ಜಾತ್ಯತೀತವಾಗಿ ಎಲ್ಲ ಕೋಮಿನವರು ಈ ದೇವರಿಗೆ ನಡ್ಕೊಂತಾರೆ. ಇವತ್ತು ಬೆಳಗ್ಗೆನೂ ಕೂಡ ನಿನ್ನೆಯಿಂದಲೂ 3 ದಿವಸದಿಂದ ಸುಮಾರು ಜನ ಈ ಭಕ್ತಾದಿಗಳು ಸಹ ತಾವು ಬರಬೇಕು ಅಂತೇಳಿ ವಿಶೇಷ ಆಸಕ್ತಿಯಿಂದ ಕರೆದರು. ಇವತ್ತು ನಾವು ಈ ಒಂದು ಸನ್ನಿಧಿಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಪುನೀತರಾಗಿದ್ದೀವಿ. ಹಾಗೂ ಇದನ್ನು ಈಗ ಒಂದು 10 ವರ್ಷದಿಂದ ಈಚೆಗೆ ಇಲ್ಲಿನ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಈ ಭಾಗದ ಪ್ರಮುಖ ಮುಖಂಡರುಗಳು ಒಂದೆಡೆ ಸೇರಿ ಇದನ್ನು ಜೀರ್ಣೋದ್ಧಾರ ಮಾಡಿದರು. ಜೀರ್ಣೋದ್ಧಾರ ಮಾಡಿ ತೇರನ್ನು ಕಟ್ಟಿದರು, ಅದ್ಭುತವಾಗಿ ರಥೋತ್ಸವ ಎಲ್ಲ ಮಾಡಿದರು. ಇದು ಕಂಬಿದ ನರಸಿಂಹಸ್ವಾಮಿ ಅಂತೇಳಿ, ಇದು ಕಂಬ ಬೆಳೀತಾ ಇದೆ ಅಂತೇಳಿ ಇಲ್ಲೊಂದು ಪ್ರತೀತಿ. ಈಗಲೂ ಬೆಳೀತಾ ಇದೆ ಅಂತೇಳಿ ಸಾರ್ವಜನಿಕರ ಅಲ್ಲಿ ಅಪಾರವಾದ ನಂಬಿಕೆ ಇದೆ. ಇವತ್ತು ಈ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಜನಕ್ಕೂ ಕಂಬದ ನರಸಿಂಹಸ್ವಾಮಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಸ್ವಾಮಿ ಪರವಾಗಿ ಎಲ್ರಿಗೂ ಕೋರ್ಕೊಂತೀವಿ. ಇಲ್ಲಿ ಅನ್ನದಾನ ಚೆನ್ನಾಗಿ ಅನ್ನದಾನ ನಡೀತಾ ಇದೆ. ಸರ್ವರಿಗೂ ಎಲ್ಲರೂ ಎಷ್ಟೇ ಜನ ಬಂದರೂ ಪ್ರಸಾದ ಎಲ್ಲರೂ ಸಿಗ್ತಾ ಇದೆ. ಮತ್ತು ಜಾತ್ರೆಯಲ್ಲಿ ರಥೋತ್ಸವ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡೋಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಮತ್ತು ವಾದ್ಯದಾರಾಗಲಿ ಇನ್ನೊಂದಾಗಲಿ ಯಾವುದೇ ತೊಂದರೆ ಇಲ್ಲದೆ ಗಂಗಸ್ನಾನ ಮತ್ತು ದೇವ್ರದೊಂದು ಮೆರವಣಿಗೆ ಮಾಡೋದು, ಬಿಲ್ ಕುಣಿತ ಇರುತ್ತೆ ಇಲ್ಲಿ. ಮತ್ತು ಭೂತ ಸೇವೆ ಅಂತೇಳಿ ಭೂತಗಳಿಗೆ ಮಣೆವಾಗ್ಬಿಟ್ಟು ಎಲ್ಲ ಒಂದು ಪುರಾತನ ಕಾಲದ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಅದರಿಂದ ಇಲ್ಲಿ ಬಂದ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಪ್ರಸಾದ ವಿನಿಯೋಗ ಆಗಲಿ ಯಾವುದೇ ತೊಂದರೆ ಇಲ್ಲ, ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ಥರ ಮುಂದುವರ್ಕೊಂಡು ಹೋಗಲಿ ಅಂತ ದೇವರಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀವಿ. ನಾವು ಮಂಚಲ್ದೊರೆ ಪಂಚಾಯತಿ ಮಾಜಿ ಅಧ್ಯಕ್ಷರು, ಈಗಾಗಲೇ ಗುಬ್ಬಿ ತಾಲೂಕು JDS ಅಧ್ಯಕ್ಷರು. ನಾವು ಸಹ ಇಲ್ಲಿ ಯಾರು ಪಕ್ಷ ಭೇದ, ರಾಜಕೀಯ ಭೇದ, ನಾನು ದೊಡ್ಡವನು ಚಿಕ್ಕನು ಅಂತಕ್ಕಂಥ ಭಾವನೆ ಇಲ್ದಲೆ ಎಲ್ಲರೂ ಸಮಾನರಾಗಿ ಕಂಬದ ನರಸಿಂಹ ಸ್ವಾಮಿಯ ಒಂದು ಸೇವೆಯನ್ನು
ತಾವೆಲ್ಲರೂ ಸಾಮೂಹಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಬಿ ಕೆ ಬಸವರಾಜು ಅಂತ, ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳಿ ಮಂಚಲ್ದೊರೆ ಗ್ರಾಮ. ಈ ದೇವರ ಸನ್ನಿಧಿಲಿ ಈ ದೇವರು ಉದ್ಭವ ಆದ್ರಿಂದಲೂ ದಾಸೋಹ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಭಕ್ತಾದಿಗಳು ಹೆಚ್ಚಿನ ರೀತಿ ಸಹಕಾರ ಕೊಡ್ತಾವ್ರೆ. ಅದೇ ರೀತಿ ಶಾಂತಿಯುತವಾಗಿ ನಡೀತಾ ಇದೆ, ಏನು ಸಮಸ್ಯೆ ಇಲ್ಲ. ಆಮೇಲೆ ಮೂರಹಳ್ಳಿ ಗ್ರಾಮದವರು ಇದಕ್ಕೆ ಹೆಚ್ಚಿನ ಸಹಕಾರ ಕೊಡ್ತಾರೆ. ಯರಬಳ್ಳಿ, ಜೋಗಿಹಳ್ಳಿ, ಕುಂಟ್ರಾಮನಹಳ್ಳಿಯವರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಳ್ಳಿ, ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಪ್ರೌಢಶಾಲೆಯಲ್ಲಿ 1988-1991ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಿರ್ಮಿಸಿರುವ ಬಾಲಕ ಹಾಗೂ ಬಾಲಕಿಯರ ಶೌಚಾಲಯದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಪ್ರೌಢಶಾಲೆಯಲ್ಲಿ 1988-91ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಬಾಲಕ ಹಾಗೂ ಬಾಲಕಿಯರ ಶೌಚಾಲಯ ಉದ್ಘಾಟನೆ ಹಾಗೂ ವೇದಿಕೆಯ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಾಪಂಡ ಮುದ್ದಪ್ಪರವರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ನಮ್ಮ ಜೊತೆ ಬುದ್ಧಿವಂತ ಸ್ನೇಹಿತರು ವಿವಿಧ ಕ್ಷೇತ್ರಗಳ ಕೆಲಸ ಹಾಗೂ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಮಾತನಾಡಿ ಸ್ನೇಹಗಳನ್ನು ಹಂಚಿಕೊಳ್ಳುವಂತಹ ದಿನ ಕೂಡಿ ಬಂದಿದೆ. ಇದೇ ಸಂದರ್ಭದಲ್ಲಿ ನಾವು ಕಲಿತಂತಹ ಶಾಲೆಗೆ ಚಿಕ್ಕದಾಗಿ ಒಂದು ಸಹಾಯ ಮಾಡುವಂತಹ ಸಲುವಾಗಿ ಯೋಚಿಸಿ, ಹೊರಗಡೆ ಖಾಸಗಿ ಶಾಲೆಗಳು ಎಷ್ಟೇ ಹೈಟೆಕ್ ಆದರೂ ನಾವು ಕಲಿತಂತಹ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕೆಂದು ಹೇಳಿದಾಗ, ಈ ಮಕ್ಕಳಿಗೆ ಶೌಚಾಲಯ ಇಲ್ಲದಿರುವುದರಿಂದ ಎಲ್ಲರೂ ಒಟ್ಟಾಗಿ ಸೇರಿ ಬಂದು ಶೌಚಾಲಯ ನಿರ್ಮಿಸುವ ಯೋಜನೆಯನ್ನ ಮಾಡಿ ಅದರಂತೆ 10 ಲಕ್ಷ ರು ವೆಚ್ಚದ ಬಾಲಕ ಬಾಲಕಿಯರಿಗೆ ಶೌಚಾಲಯವನ್ನು ನಿರ್ಮಿಸಿದ್ದೇವೆಂದು ತಿಳಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ನಾಪಂಡ ಮುತ್ತಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅರುಣಕುಮಾರಿ, ವಿದ್ಯಾವರ್ಧಕ ಸಂಸ್ಥೆಯ ಕಾರ್ಯದರ್ಶಿಯಾದ ಚಂದ್ರು, ದೇವಾಲಯ ಸಮಿತಿ ಕಾರ್ಯದರ್ಶಿ ಸಣ್ಣಸ್ವಾಮಿ, ವಿಎಸ್ಎಸ್ಎನ್ ಮೋಹನ್, ಶಾಲೆಯ ಮುಖ್ಯ ಶಿಕ್ಷಕರಾದ ಬಸವರಾಜ ಶೆಟ್ಟಿ, ಶಿಕ್ಷಕರಾದ ಎಚ್ ಕುಮಾರ್, ನಿವೃತ್ತ ಸೈನಿಕರಾದ ಪುಟ್ಟೇಗೌಡ, ಗುತ್ತಿಗೆದಾರರಾದ ದಿನೇಶ್ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಿಗೆ ಹಳೆಯ ವಿದ್ಯಾರ್ಥಿಗಳು ಕೀಗಳನ್ನು ಹಸ್ತಾಂತರಿಸಿದರು. ನಂತರ ಶೌಚಾಲಯ ನಿರ್ಮಾಣಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ನೀಡಿದಂತಹ ನಾಪಂಡ ಮುತ್ತಪ್ಪ ಹಾಗೂ ನಾಪಂಡ ಮುದ್ದಪ್ಪರವರಿಗೆ ಹಳೆಯ ವಿದ್ಯಾರ್ಥಿ ಸಂಘದ ವತಿಯಿಂದ ಎಲ್ಲರೂ ಒಟ್ಟಾಗಿ ಸೇರಿ ಸನ್ಮಾನಿಸಿ ಗೌರವಿಸಿದರು. ಅಲ್ಲದೆ ಹಳೆಯ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಗಳನ್ನು ನೀಡಲಾಯಿತು. ಗುರುಕುಲಕ್ಕೆ ಗುರುವಾಗಿ ಗುರಿತೋರೋ ಗುರುವಾಗಿ ಕರೆ ನೀನು ಎಂದೆಂದು ಕರುಣಾಳು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ಹೋಗ ಜಮುಕನೇ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕಣಕಣವು ನಮಗಾಗಿ ನೆರಳಾಗು ಬೆಳಕಾಗಿ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರಳಾಗು ಬೆಳಕಾಗಿ ಗತಿ ನೀನೆ ಅಸತೋಮ ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಸಾಕಷ್ಟು ಕನಸುಗಳಿದ್ದಾವೆ, ಏನೇನು ಮಾಡಬೇಕು ಅಂತ. ಆಡಳಿತ ಮಂಡಳಿಯವರಿಗೆ ಕನಸುಗಳು ಇರಬೇಕು. ಆಡಳಿತ ಮಂಡಳಿಗೆ ಕನಸಿದ್ರೆ ನಾವು ಕೈ ಜೋಡಿಸೋಕ್ಕೆ ನಮಗೂ ಅನುಕೂಲತೆಗಳು ಆಗ್ತವೆ, ಮನಸ್ಸು ಬರ್ತದೆ. ಆಡಳಿತ ಮಂಡಳಿಯವರು ನಮಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಾರೆ. ನಾನು ಆಡಳಿತ ಮಂಡಳಿದ ಒಂದು ಗ್ರೂಪ್ ನೋಡಿದ್ದೆ, ವಾಟ್ಸಪ್ ಗ್ರೂಪ್. ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಬಂದು ನೋಡಬೇಕು. ಅಲ್ಲಿ ನಾವು ಏನು ರಾಜಕೀಯನಾಗಲಿ ಬೇರೆ ಏನೂ ಚರ್ಚೆ ಮಾಡೋದು. ನಾವು ಬರೀ ಚರ್ಚೆ ಮಾಡೋದೇನಂದ್ರೆ ನಮ್ಮ ಅವ್ರ ಸಂತೋಷಕ್ಕೆ ಎಂಟರ್ಟೈನ್ಮೆಂಟ್ಗೆ ಒಂದಷ್ಟು ಹಾಡುಗಳನ್ನ ಹಾಕ್ತಾರೆ ಹೆಣ್ಮಕ್ಳಲ್ಲಿ, ಮತ್ತೆ ಹಳೆ ಅನುಭವಗಳನ್ನ ಹಂಚ್ಕೊಳ್ತಾರೆ. ನಾನು ಆ ಗ್ರೂಪಲ್ಲಿದ್ದೆ, ಹಳೆ ವಿದ್ಯಾರ್ಥಿ ಸಂಘದ ಟ್ರಸ್ಟ್ ಅಧ್ಯಕ್ಷ ನಾನೇ, ಪ್ರಥಮ ಅಧ್ಯಕ್ಷ.
ನಾನು ಅದನ್ನ ನೋಡಿದ್ದೇನೆ ಅಂದ್ರೆ ಬರೀ ರಾಜಕೀಯ ನಾಯಕರು ಅವ್ರ ಕಾಲೇಜು ಯಾವುದೋ ರಾಷ್ಟ್ರ ನಾಯಕರನ್ನ ಬಾಯಿಕನ್ನ ಬೆಳೆಯೋದು, ಇದು ಈ ಥರ ಮಾಡಿದ್ರೆ ಆಡಳಿತ ಮಂಡಳಿ ಶಾಲೆ ಹೆಂಗೆ ನಡೆಸ್ಕೊಂಡು ಹೋಗ್ತೀರಿ? ಸಾರಿ ಹಳೆ ವಿದ್ಯಾರ್ಥಿ ಸಂಘ ಇದು ತಪ್ಪಾಗ್ತದೆ. ಈ ಥರದ್ದು ಮಾಡಿದರೆ ಅದು ಒಳ್ಳೆ ಬೆಳವಣಿಗೆ ಆಗಲ್ಲ. ಯಾಕೆಂತ ಹೇಳಿದ್ರೆ ನಾನು ಸಾಧಾರಣ ರೈತರ ಬಗ್ಗೆ, ಇಲ್ಲಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇರೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಯಾರು ಎಜುಕೇಟೆಡ್ ಇದ್ರು, ಆಫೀಸರ್ಗಳಾಗಿದ್ರು, ಯಾರು ಟೀಚರ್ಸ್ ಆಗಿದ್ರು, ಅವರೆಲ್ಲ ಮಾಡ್ತಾರೆ. ಅದು ಬಹಳ ಅಪಾಯ. ಯಾರೋ ಒಬ್ಬರನ್ನ ಬೈಯೋದು, ಅದರಲ್ಲಿ ತಾನು ತೃಪ್ತಿ ಪಟ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕೆಟ್ಟ ಪರಿಸ್ಥಿತಿ. ಅದು ಆಗಬಾರ್ದು. ಈಗ ಎಲ್ರಿಗಾಗಿದ್ದು ಅವ್ರದ್ದೇ ಆದ ಆಲೋಚನೆಗಳಿರ್ತದೆ. ಈಗ ನಮ್ಮ ಕುಮಾರ್ ಮಾಸ್ಟರ್ ಹೇಳಿದಾಗೇನೆ ಶೌಚಾಲಯ ಅಂತ ಹೇಳೋದು ಅತ್ಯಂತ ಮೂಲಭೂತವಾದಂಥ ಒಂದು ವಿಷಯ. ಶೌಚ ಅಂತ ಹೇಳೋದು ಅತ್ಯಂತ ಮೂಲಭೂತವಾಗಿದೆ. ಅದು ನಾವು 25-30 ವರ್ಷದಿಂದ ಬೆಂಗಳೂರಲ್ಲಿ ನೋಡಿದ್ವಿ ಸ್ಲಮ್ಗಳು ಹೆಂಗಿದ್ದು ಅಂತ. ಎಂತ ಭಯಾನಕವಾಗಿದ್ದ ಸ್ಲಮ್ಗಳು. ಈಗಿಲ್ಲ, ಬಹಳಷ್ಟು ಬದಲಾವಣೆ ಆಗಿದೆ. ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳನ್ನ ಇಟ್ಕೊಂಡು ಅದನ್ನ ಬದಲಾವಣೆ ಮಾಡಿದ್ದಾರೆ. ಹಾಗೇನೆ ಎಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಮೂಲಭೂತವಾಗಿರುವಂಥ ಶೌಚಾಲಯಗಳು ಕೂಡ ಚೆನ್ನಾಗಿರ್ಬೇಕು. ಅದಿಲ್ಲ ಅಂತ ಹೇಳಿದ್ರೆ ನಾವು ಒಳ್ಳೆ ಆರೋಗ್ಯವಂತ ಮಕ್ಕಳನ್ನ ಈ ಸಮಾಜಕ್ಕೆ ಯಾಕೆ ಕೊಡಕ್ಕೆ ಸಾಧ್ಯ? ಆರ್ಮಿಗೆ ಸೇರಿದ್ರೆ ಅಂದ್ರೆ ಆರ್ಮಿಗೆ ಹೋಗಿ 1500 ಮೀಟರ್ಸ್ ಓಡಕ್ಕೆ ಆಗ್ತಾ ಇಲ್ಲ ಹುಡುಗರಿಗೆ. ಈಗ ಹೈ ಜಂಪ್ ಆರಕ್ಕೆ ಆಗ್ತಾ ಇಲ್ಲ, ಲಾಂಗ್ ಜಂಪ್ ಆರಕ್ಕೆ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಆರೋಗ್ಯವನ್ನು ಸರಿಯಾಗಿ ಕಾಪಾಡ್ಕೊಳ್ಳೋಕೆ ನಮ್ಗೆ ಸಾಧ್ಯ ಆಗಿಲ್ಲ. ಹಾಗೆ ಆ ಎಲ್ಲ ಯೋಜನೆಗಳನ್ನ ಇಟ್ಕೊಂಡು ಇವತ್ತು ನಾವು ಮಾಡಿದ್ದೀವಿ. ಮತ್ತೆ ಮೊನ್ನೆ ಶಿವಕುಮಾರ್ ಸಿಕ್ಕಿದ್ರು ನನಗೆ, ಕೆಲವು ಕೊಠಡಿಗಳು ಬೇಕು ಅದು ಇದು ಅಂತೆಲ್ಲ ಮಕ್ಕಳು ಮಾತಾಡಿದ್ರು. ಅದು ಏನು ಮಾಡೋದಿದ್ರು ಕೂಡ ಹಳೆ ವಿದ್ಯಾರ್ಥಿ ಸಂಘ ಗಟ್ಟಿಯಾಗಿ ನಿಂತು ಏನೋ ಮಾಡೋದಿದ್ರೆ ನಮ್ಮ ಬ್ಯಾಚ್ ಅವರು ಸಹಾಯ ಮಾಡೋಕ್ಕೆ ನಾವು ತಯಾರಿದ್ದೀವಿ. ಆಡಳಿತ ಮಂಡಳಿ ಜೊತೆಲಿ, ಹಳೆ ವಿದ್ಯಾರ್ಥಿ ಸಂಘದ ಜೊತೆಯಲ್ಲಿ ಕೈ ಜೋಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಬಹಳ ಆಸಕ್ತಿಯಿಂದ ಬಹಳ ದೂರದಿಂದ ಎಲ್ಲ ಬಂದಿದ್ದೀವಿ. ಇಲ್ಲಿ ಚಾಮರಾಜನಗರದಿಂದ, ಚಿಕ್ಕಮಗಳೂರಿಂದ, ಹಾಗೇನೆ ಬೆಂಗಳೂರಿಂದ, ಮೈಸೂರಿಂದ, ಬೇರೆ ಬೇರೆ ಕಡೆಗಳಿಂದ ಖುಷಿ ಆಗ್ತಿದೆ. ಇದೇ ತರ ಹೇಳೋದೇನಂದ್ರೆ, ಈಗ ಅವ್ರು ಹೇಳ್ದಂಗೆ ಮುತ್ತಣ್ಣ ಹೇಳ್ದಂಗೆ ನಾವು ಆಡಳಿತ ಮಂಡಳಿಯವರು ಈಗ ನಾವು ಓದಿರುವಾಗೇನೆ ನಿಮ್ಗೂ ಗೊತ್ತಾದ್ರೆ ನಿಮ್ಮ ಬ್ಯಾಚ್ ಇಲ್ಲಿ ಹೈಸ್ಕೂಲಲ್ಲಿ ಓದ್ಬೇಕು ಅಂದ್ರೆ ಇಂಪ್ಲಿಯನ್ಸ್ ತಗೊಂಡ್ ಬರ್ತಿದ್ರು. ನಮ್ಗೆ ಇಂಪ್ಲಿಯನ್ಸ್ ಬೇಕು ಇಲ್ಲಿ ಓದಕ್ಕೆ ಅಂತ. ABC ಸೆಕ್ಷನ್ ಇದ್ದ ಒಂದೊಂದು ಸೆಕ್ಷನ್. ಇವಾಗ ಒಂದು ಕ್ಲಾಸಿಗೆನೆ ಮಕ್ಕಳ ಇಲ್ದೇನೆ ಪರದಾಡ್ತಿದ್ದಾರೆ. ಈಗ ಮುಚ್ಚಂತ ಪರಿಸ್ಥಿತಿ ಬಂದಿದೆ. ಅಂತದ್ರಲ್ಲಿ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸಪೋರ್ಟ್ ಮಾಡಿ ಆಡಳಿತ ಮಂಡಳಿಗೆ ಹೇಳೋದು ಏನಂದ್ರೆ ನಾವ್ ಏನ್ ಬೇಕು ಸಪೋರ್ಟ್ ಮಾಡೋಣ. ಅದೇ ತರ ನೀವು ಶಾಲೆನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನಾವು ಅದನ್ನ ನಾವು ಸರ್ ಹತ್ರ, ಪ್ರಾಂಶುಪಾಲರ ಹತ್ರ, ಆಡಳಿತ ಮಂಡಳಿ ಹತ್ರ ನಾವು ಕೇಳ್ಕೊಳ್ತೀವಿ. ಮತ್ತೆ ನಿಮ್ಗೆ ಏನೇ ಬೇಕು ಅಂತ ನಾವು ಹೇಳೋದಿಷ್ಟೇ, ನಮ್ಮ ಕಡೆಯಿಂದನೇ ಸಹಕಾರನ ಕೊಡ್ತೀವಿ. ಈ ತರ ಎಲ್ಲರೂ ಯಾವಾಗ್ಲೂ ಇದೇ ತರ ಸಹಕಾರಗಳನ್ನ ನೀಡಿ. ಮತ್ತೆ ಯಾವಾಗ್ಲೂ ನಿಮ್ ಬ್ಯಾಚ್ಗಳು ಯಾವಾಗ್ಲೂ ಹಿಂಗೆ ಖುಷಿ ಇದ್ದೀರಿ. ಇದು ಖುಷಿ ಆಗ್ತಿದೆ ನನಗೆ ನೋಡಿದಾಗ. ನಾನು ಅನ್ಕೊಂಡು ಏನೋ ಸಿಂಪಲ್ ಆಗಿ ಇದ್ ಮಾಡ್ಕೊಂಡು ನೋಡಿದ್ರೆ ಎಲ್ಲರೂ ಗ್ರ್ಯಾಂಡ್ ಆಗೆಲ್ಲ ಒಂಥರ ಒಗ್ಗಟ್ಟು ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ ಬ್ಯಾಚಿಗೆ ಇರ್ಬೇಕಿತ್ತೇನು ಅಂತ ಇವಾಗ ಅನಿಸ್ತಾ ಇದೆ. ನಮ್ ಬ್ಯಾಚಲ್ಲಿ ಅದೇ ನಾವು ಹೇಳಿದ್ವಲ್ಲ, ಅದೇ ಸ್ಟಾರ್ಟಿಂಗ್ ಅಷ್ಟೇ ಆದ, ಆಮೇಲೆ ಎಲ್ಲರೂ ಅವ್ರ ಬಿಸಿ ಆದ. ನೀವ್ ಯಾವಾಗ್ಲೂ ಇದೇ ತರ ಇದೆ ಅಂತ ಮಾಡಿದ್ರು. ಅದ್ರ ಬಗ್ಗೆ ಅವರೇ ಹೇಳಿದ್ರು, ಇತ್ತೀಚೆಗೆ ಜನನದ ಪ್ರಮಾಣನೇ ಕಡಿಮೆ ಆಗ್ತಿದೆ ಸರ್. ಶಾಲೆಗಳು ಹೆಚ್ಚಾಗಿರೋದಲ್ಲ, ಮತ್ತೆ ರೆಸಿಡೆನ್ಸಿಯಲ್ ಸ್ಕೂಲ್ಗಳು ಹೆಚ್ಚಾಗಿರೋದಲ್ಲ, ಜನನದ ಪ್ರಮಾಣದಲ್ಲೇ ಕುಸಿತ ಆಗಿರೋದ್ರಿಂದ ಎಲ್ಲ ಕಡೆ ಈ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ಅವರು ಒಂದು ಹೇಳಿ. ಮತ್ತೆ ನಮ್ಮಲ್ಲಿ ಏನು ಅಂತಂದ್ರೆ, ಈ ಒಂದು ಸಂಸ್ಥೆ ಬೆಳೆಯೋದಕ್ಕೆ ನಮ್ಮ ಆಡಳಿತ ಮಂಡಳಿ ಹಿಂದಿನಿಂದಲೂ ಕೂಡ ಶ್ರಮವನ್ನು ವಹಿಸ್ಕೊಂಡು ಬರ್ತಾ ಇದೆ. ನಮ್ಮ ಶಾಲೆಯಲ್ಲಿ ಅದರಲ್ಲೂ ಶಿಕ್ಷಕರಿಗೆ ಕೊರತೆ ಇಲ್ಲ. ಸಾವಿರಾರು ಶಿಕ್ಷಕರು ಎಲ್ಲಿ ಹೋದ್ರೂ ಕೂಡ, ಯಾವ ಶಾಲೆಗೆ ಹೋದ್ರೂ ಹೆಬ್ಬಾಲೆ ಪ್ರೌಢಶಾಲೆಯ ಒಬ್ಬ ವಿದ್ಯಾರ್ಥಿ ಇದ್ದೀನಿ ಸರ್, ನಾನಿದ್ದೀನಿ ಅಂತ ಹೇಳ್ತಕ್ಕಂಥ ಒಂದು ಪ್ರವೃತ್ತಿ ಸಿಗುತ್ತೆ. ಹಾಗೇನೆ ರಕ್ಷಣಾ ಇಲಾಖೆಗೆ ಹೋದ್ರೆ ತುಂಬಾ ಜನ ಇದ್ದಾರೆ, ರಾಜಕಾರಣಿಗಳಾಗಿದ್ದಾರೆ, ಉದ್ಯಮಿಗಳಾಗಿದ್ದಾರೆ. ಎಲ್ಲ ಆರೋಗ್ಯ ಸಂಸ್ಥೆಗೆ ಹೋದ್ರೂ ಕೂಡ ಅಲ್ಲೂ ಕೂಡ ನನ್ನ ಶಾಲೆಯ ಅಂದ್ರೆ ನನ್ನ ಶಾಲೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ, ವಿದ್ಯಾರ್ಥಿಗಳಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಶಾಲೆ ಕೊಟ್ಟಿರ್ತಕ್ಕಂಥ ಶಿಕ್ಷಣ, ಮತ್ತೆ ಅದನ್ನ ಪಡೆದು ಮೇಲೆ ಬಂದಿರತಕ್ಕಂಥ ನೀವೆಲ್ಲರೂ ಈ ದಿನ ನೆನೆಸ್ಕೊಳ್ಬೇಕು. ಎಲ್ಲ ಹಿರಿಯ ವಿದ್ಯಾರ್ಥಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಒಪ್ಪಿನಂತೆ ಒಂದು ಶೌಚಾಲಯ ಮಾಡುವ ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಚರ್ಚೆ ನಡೆದು
ಒಂದು ತೀರ್ಮಾನ ತಗೊಂಡು ಆಯ್ತು ಶೌಚಾಲಯ ಮಾಡುವ ಅಂತ ಹೇಳಿ ಅದಾಯ್ತು, ಒಂದು ಹೈಟೆಕ್ಗೆ ಮಾಡಬೇಕು ಅಂತ ಆಯ್ತು. ತದನಂತರ ಮತ್ತೆ ಮೈಸೂರಲ್ಲಿ ಸೇರ್ಕೊಂಡು ಸ್ವಲ್ಪ ನಾವು ಸಹಪಾಠಿಗಳು ಜ್ಞಾಪಕ ಇರ್ಬೋದು. ಡೇಟ್ ಯಾರಿಗೆ ಜ್ಞಾಪಕ ಇದೆಯಾ? 24 ನವೆಂಬರ್ ಅಲ್ಲಿ ಸೇರ್ಕೊಂಡ್ವಿ ನಾವು. 24 ನವೆಂಬರ್ ಅಲ್ಲಿ ನಾವು ಸೇರ್ಕೊಂಡ್ವಿ. ಸೊ ಅಲ್ಲೂ ಚರ್ಚೆ ಆಯ್ತು. ಅಲ್ಲೂ ಸ್ವಲ್ಪ ನಮ್ಮ ಮುದ್ದಪ್ಪ ಅವ್ರನ್ನ ಸ್ವಲ್ಪ ಕಾಲ ಎಳೆದ್ರು ಎಲ್ರು. ಇಲ್ಲ ಮುದ್ದಪ್ಪ ನಾವು ಮಾಡ್ಲೇಬೇಕು ಅಂತ, ಎಸ್ಪೆಷಲಿ ನಾನೇ ಸ್ವಲ್ಪ ಹೇಳ್ತಿದ್ದೆ ಕಾಲ ಜಾಸ್ತಿ ಅವ್ರನ್ನ. ಸೊ ಆಯ್ತು ಬಿಡಪ್ಪ ನೀನು ಖಂಡಿತ ಮಾಡೋಣ ಅಂತ ಹೇಳಿ ಮುದ್ದಪ್ಪನವರು ತುಂಬಾ ನಮಗೆ ಪ್ರೋತ್ಸಾಹ ಕೊಟ್ಟರು. ಹಾಗೆ ಅದಾದ ನಂತರ ಸೊ ಹಾಗೆ ಬಂತು. ಮತ್ತೆ ಇನ್ನೊಂದು ನಿಮಿಷ ಅಂತ ಹೇಳಿದ್ರೆ, ನಮ್ಮ ಸಹಪಾಠಿ ಒಬ್ಬ ನಾಗರಾಜ್ ಅಂತ ಇದ್ದಾನೆ, ಹೊಸಬೀದಿಲಿದ್ರು. ಆ ಸಹಪಾಠಿ ನಾಗರಾಜ್ ಅವರು ಜನವರಿ 11ರಲ್ಲಿ ಅಗಲಿದ್ರು ನಮ್ಮ ಎಲ್ಲರನ್ನ ಬಿಟ್ಟು. ಸೊ ಆ ದಿನ ಎಸ್ಪೆಷಲಿ ಅವತ್ತು ನೆನೆಸ್ಕೊಳ್ಳೇಬೇಕು. ಸಹಪಾಠಿಗಳು ನಾನು ಮತ್ತೆ ಮುದ್ದಪ್ಪ ವಂಜಾಕ್ಷಿ ಅವ್ರ ಮನೆಗೆ ಹೋದ್ವಿ. ವಂಜಾಕ್ಷಿ ಅವ್ರ ಮನೆಗೆ ಹೋದಾಗ ನಾನು ಆಲ್ರೆಡಿ ವಂಜಾಕ್ಷಿ ಸ್ವಲ್ಪ ಹೇಳ್ಕೊಟ್ಬಿಟ್ಟಿದ್ದೆ, ನೋಡಪ್ಪ ಬರ್ತಾವ್ರೆ, ಸೊ ನೀನು ಸ್ವಲ್ಪ ಏನಾರು ಒಂಚೂರು ಮಾತಾಡ್ಲೇಬೇಕಣವ ಅಂತ ಹಿಂದೆ ಇಲ್ಲ. ಸರಿ ಆಯ್ತು ಬಾ ಪುಟೇಗೌಡ ಪರವಾಗಿಲ್ಲ ಅಂತ ಆಯ್ತು. ಸೊ ನಾವಲ್ಲಿ ನಾಗರಾಜ್ ಅವರ ಅದನ್ನು ಮುಗಿಸ್ಕೊಂಡು ವಂಜಾಕ್ಷಿ ಮನೆಗೆ ಬಂದಾಗ ಏನು ಅಂತ ಕೇಳಿದ್ರು. ಆಮೇಲೆ ವಂಜಾಕ್ಷಿ ಏನು ಅಂತ ಏನೂ ಇಲ್ಲ ಕಣಪ್ಪ ನೀನು ಮಾತಾಡಬೇಕು ಅಂತ ನಾನು ಹೇಳಿದೆ. ಆಗ ಮುದ್ದಪ್ಪನವ್ರಿಗೂ ಮಾತಾಡ್ದು. ಆಯ್ತು ಬಿಡಪ್ಪ ಮಾಡೋಣ, ಸ್ಟಾರ್ಟ್ ಮಾಡೋಣ ಬಿಡಪ್ಪ ಅಂತೇಳಿ. ಸೊ ಅವತ್ತೊಂದು ಮಾತಾಗಿದ್ದು ನಿಜವಾಗ್ಲೂ ನಾವು ವಂಜಾಕ್ಷಿ ಅವ್ರನ್ನಾಗಲಿ ನಮ್ಮ ಮುದ್ದಪ್ಪನವ್ರನ್ನ ನೆನೆಸ್ಕೊಳ್ಳೇಬೇಕು. ಅವತ್ತೊಂದು ಚರ್ಚೆ ಆಯ್ತು, ಇಲ್ಲ ತಕ್ಷಣ ಇಮಿಡಿಯೇಟ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಆಗ ಗ್ರೂಪಲ್ಲಿ ಮುತ್ತಿನಂತ 3 ಮಣಿಗಳು. ಒಂದು ಪ್ರಶ್ನೆ ಅಂತ ಹೇಳಿದ್ರೆ ವನಜಾಕ್ಷಿ, ಮತ್ತೆ ಕಲಾವತಿ, ಮತ್ತೆ RR ಪುಷ್ಪಲತಾ. 3 ಜನ ಸಹ ನಾನು ಅಮೌಂಟ್ ಹಾಕ್ತೀನಿ ಅಂತ ಹೇಳಿ 3 ಜನ ಅಮೌಂಟ್ ಹಾಕೇ ಬಿಟ್ರು ಅವರು. ಇಲ್ಲ ನೀವು ಸ್ಟಾರ್ಟ್ ಮಾಡಲೇಬೇಕಪ್ಪ ಅಂತೇಳಿ. ಆಮೇಲೆ ಜೊತೆಗೆ ಇವಳು ಮತ್ತೆ ನಮ್ಮ ವಂಜಾಕ್ಷಿ ಇದ್ದಾಳೆ, ಮುದ್ದಪ್ಪ ನಮ್ದೆಲ್ಲ ಅಳಿದ ಸೇವೆ ಅಷ್ಟೇ, ನೀನಿದೆಯಾ, ನಾವು ಚೆನ್ನಾಗಿ ಹೈಟೆಕ್ ಮಾಡೋಣ ಅಂತ ಹೇಳಿ. ಸೊ ಅವಾಗ್ಲೂ ನಮ್ಮ ವಂಜಾಕ್ಷಿ ಪಾಪ. ನ್ಯೂಸ್ ನಿಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಪಕ್ಷದ ವತಿಯಿಂದ ಪಾಕಿಸ್ತಾನದ ಉಗ್ರರ ಮೇಲೆ ದಾಳಿ ಮಾಡಿ ನಮ್ಮ ದೇಶಕ್ಕೆ ಗೆಲುವು ತಂದುಕೊಡುವಲ್ಲಿ ಮುಂದಾಗಿರುವ ಸೈನಿಕರಿಗೆ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಕುಶಾಲನಗರ ಮಹಾಶಕ್ತಿ ಕೇಂದ್ರದ ವತಿಯಿಂದ ನಮ್ಮ ದೇಶದ ವೀರ ಸೈನಿಕರು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡುವ ಮುಖಾಂತರ ದೇಶದ ಅಮಾಯಕ ಹಿಂದೂಗಳ ಮೇಲೆ ಉಗ್ರರು ನಡೆಸಿದ ನರಮೇಧಕ್ಕೆ ತಕ್ಕ ಪ್ರತೀಕಾರವನ್ನ ಭಾರತದ ಸೈನಿಕರು ತೀರಿಸಿಕೊಳ್ಳುತ್ತಿದ್ದಾರೆ. ಅದಕ್ಕಾಗಿ ನಮ್ಮ ಸೈನಿಕರನ್ನ ಅಭಿನಂದಿಸುತ್ತಾ ಮುಂದೆಯೂ ನಮ್ಮ ದೇಶಕ್ಕೆ ನಮ್ಮ ಸೈನಿಕರು ಗೆಲುವು ತಂದುಕೊಡುವಲ್ಲಿ ಮುಂದಾಗಲಿ ಎಂದು ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಹಾಗಣಪತಿ ದೇವಾಲಯಕ್ಕೆ ತೆರಳಿ ಸೈನಿಕರ ಗೆಲುವಿಗಾಗಿ ಬಿಜೆಪಿ ನಗರ ಅಧ್ಯಕ್ಷರಾದ ಎಂಎಂ ಚರಣ್, ಪ್ರಧಾನ ಕಾರ್ಯದರ್ಶಿ ಎಚ್ ಎಂ ಮಧುಸೂದನ್, ಕುಶಾಲನಗರ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಆಲಿ, ಸದಸ್ಯರಾದ ಜಯವರ್ಧನ್, ವೈಶಾಖ್, ರಾಮು, ಪ್ರವೀಣ್ ಸೇರಿದಂತೆ ಮುಂತಾದವರು ಪೂಜೆಯನ್ನು ಸಲ್ಲಿಸಿದರು. ಪಾಲ್ಗಾಮಲ್ಲಿ ಹತ್ಯೆಯಾಗುವಂಥ ನಮ್ಮ ವೀರ ಮಾತೆಯರ ಪರವಾಗಿ ಏನು ಅವರ ಸಿಂಧೂರನ್ನು ಉಳಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲೇ ಇವತ್ತು ನಮ್ಮ ಕಾಶ್ಮೀರದಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಪಾಕಿಸ್ತಾನದ ಮೇಲೆ ಏನು ಯುದ್ಧ ಮಾಡ್ತಿದ್ದಾರೆ ಅದರ ಅದ್ಭುತವಾದ ಹೆಸರಿನೊಂದಿಗೆ ಸಿಂಧೂರು ಅಂತ ಹೇಳುವಂಥ ನಮ್ಮ ದೇಶದ ಮಾತೆಯರ ಸಿಂಧೂರನ್ನು ಉಳಿಸುವಂಥ ದೃಷ್ಟಿಯಲ್ಲಿ ಸಿಂಧೂರು ಅಂತ ಹೇಳುವಂಥ ಆಧಾರದಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟದಲ್ಲಿ ಭಾಗಿಯಾದಂಥ ನಮ್ಮ ಎಲ್ಲ ಸೈನಿಕರಿಗೂ ಒಳ್ಳೆಯದಾಗಲಿ, ಯಾವುದೇ ಪ್ರಾಣಹಾನಿಯಾಗದಂತೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ, ಆ ಸೈನಿಕರು ವಿಜಯೋತ್ಸವವನ್ನು ಘೋಷಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳೋದನ್ನು ಮಾತನಾಡಿ ಸಂದರ್ಭ. ನ್ಯೂಸ್ ನಿಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ಕೋಟಿ, ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಪ್ರೌಢಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಿರ್ಮಿಸಿರುವ ಶೌಚಾಲಯವನ್ನ ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಎಸ್ಐ ಗೀತರವರು ಉದ್ಘಾಟಿಸಿದರು.
ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಪ್ರೌಢಶಾಲೆ 1988-91ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ 10 ಲಕ್ಷ ರು ವೆಚ್ಚದ ಬಾಲಕ ಹಾಗೂ ಬಾಲಕಿಯರ ಶೌಚಾಲಯದ ಉದ್ಘಾಟನೆಯನ್ನ ಹಳೆಯ ವಿದ್ಯಾರ್ಥಿ ಹಾಗೂ ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಎಸ್ಐ ಶ್ರೀಮತಿ ಗೀತಾ ಚಂದ್ರರವರು ಟೇಪ್ ಕತ್ತರಿಸುವ ಮೂಲಕ ಶೌಚಾಲಯದ ಕಟ್ಟಡವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ಶೌಚಾಲಯದ ಅವಶ್ಯಕತೆ ಇರುವುದರಿಂದ ಎಲ್ಲರೂ ಒಟ್ಟಾಗಿ ಸೇರಿ ಶಾಲೆಯ ಅಭಿವೃದ್ಧಿಗಾಗಿ ಲಕ್ಷಾಂತರ ರು ವೆಚ್ಚದ ಶೌಚಾಲಯವನ್ನು ನಿರ್ಮಿಸಿಕೊಡಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ನಾಪಣ್ಣ ಮುತ್ತಪ್ಪ ಹಾಗೂ ನಾಪಣ್ಣ ಮುದ್ದಪ್ಪ, ಹಳೆಯ ವಿದ್ಯಾರ್ಥಿಗಳಾದ ನಿವೃತ್ತ ಸೈನಿಕ ಪುಟ್ಟೇಗೌಡ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಶೌಚಾಲಯವನ್ನು ಉದ್ಘಾಟಿಸಿದರು. ಇದು ನಾನು ಓದಿದಂಥ ಶಾಲೆ. ನಮ್ಮ ಎಲ್ಲ ಸಹಪಾಠಿಗಳು ಸೇರಿ ಈ ದಿನ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ನಾವು ಮಾತಾಡಿದ್ವಿ. ಅದ್ರ ಪ್ರಕಾರ ಎಲ್ಲ ಸಹಪಾಠಿಗಳು ಕೂಡ ಸಹಕರಿಸಿದ್ರು. ಅತಿ ಹೆಚ್ಚಾಗಿ ಈ ಶೌಚಾಲಯ ನಿರ್ಮಾಣಕ್ಕೆ ನಮಗೆ ಒಟ್ಟಾಗಿ ನಿಂತ್ಕೊಂಡವರು ಮುತ್ತಪ್ಪ ಮತ್ತು ಮುದ್ದಪ್ಪ ಇಬ್ಬರೂ ಕೂಡ ನಮ್ಮ ಧನ ಸಹಾಯ ಆಗಲಿ, ಮೋರಲ್ ಸಪೋರ್ಟ್ ಆಗಲಿ, ತುಂಬ ನಮ್ಮ ಸಹಪಾಠಿಗಳಿಗೆ ಸಪೋರ್ಟಾಗಿ ನಿಂತ್ಕೊಂಡು ಉದ್ಘಾಟನೆ ಮಾಡಲಿಕ್ಕೆ, ಈ ಶೌಚಾಲಯ ನಿರ್ಮಾಣ ಮಾಡೋಕ್ಕೆ ಸಪೋರ್ಟ್ ಮಾಡಿದರು. ಇಬ್ರಿಗೂ ಸಹ ಧನ್ಯವಾದ. ಹಾಗೂ ಎಲ್ಲ ಸಹಪಾಠಿಗಳು ಕೂಡ ಅವ್ರ ಕೈಯಲ್ಲಾದಷ್ಟು ಧನ ಸಹಾಯ ಮಾಡಿದರು. ಎಲ್ರಿಗೂ ಸಹ ಧನ್ಯವಾದ. ಇವತ್ತು ಇಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಅಂತಂದರೆ ಎಲ್ಲರ ಸಹಕಾರ ಚೆನ್ನಾಗಿತ್ತು. ಇದೇ ಥರ ಸಹಕಾರ ಕೊಡಲಿ, ನಮ್ಮ ಈ ಗ್ರೂಪ್ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆದ್ದರಿಂದ ಒಳ್ಳೆ ಕಾರ್ಯಕ್ರಮ ಆಯಿತು ಇದು. ಥ್ಯಾಂಕ್ ಯು. ಹೆಬ್ಬಾಲೆ ಪ್ರೌಢಶಾಲೆಯಲ್ಲಿ ನಾವು 89ನೇ ಇಸ್ವಿಯಿಂದ 88ನೇ ಇಸ್ವಿಯಿಂದ 91ನೇ ಇಸ್ವಿವರೆಗೆ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳೆಲ್ಲ ಸೇರಿ ಸೆಪ್ಟೆಂಬರ್ 2024ರಲ್ಲಿ ನಾವು ಒಟ್ಟಿಗೆ ಸೇರಿಕೊಂಡಿದ್ವಿ, ಸುಮಾರು 30-35 ವರ್ಷಗಳ ನಂತರ. ಅದಾದಮೇಲೆ ನಾವು ಮೊದಲ ಸಭೆಯಲ್ಲೇ ಒಂದು ಸಮಿತಿಯಲ್ಲಿ ನಮ್ಮ ಬ್ಯಾಚಿಯವರು ಕೂಡ ಇರೋದ್ರಿಂದ ಅವರು ಒಂದು ಹೈಟೆಕ್ ಶೌಚಾಲಯವನ್ನು ಮಾಡಿಕೊಡ್ಬೇಕು ಮಕ್ಕಳಿಗೆ ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಅದರ ಪ್ರಕಾರ ನಾವು ಇವತ್ತು ಸುಮಾರು 6-7 ತಿಂಗಳಲ್ಲಿ 8 ತಿಂಗಳಲ್ಲಿ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಇವತ್ತು ಅದನ್ನು ಉದ್ಘಾಟನೆಯನ್ನು ನಮ್ಮ ಕುಶಾಲನಗರ ಟೌನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೀತಾ ಅವರು ಮತ್ತು ಹೆಬ್ಬಾಲೆ ಅಂಗನವಾಡಿ ಕಾರ್ಯಕರ್ತರಾದ ಶ್ರೀಮತಿ ವಂಜಾಕ್ಷಿ ಅವರು ನಮ್ಮ ಯೂನಿಯನ್ ಲೀಡ್ರು ಕೂಡ ಇಬ್ಬರು ಸೇರಿ ಉದ್ಘಾಟನೆ ಮಾಡಿದ್ದಾರೆ. ಅದು ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಎಲ್ಲರೂ ಸಲ್ಲಿಸ್ತೀವಿ. ಹಾಗೆಯೇ ಒಂದು ಖರ್ಚು ವೆಚ್ಚ ಮತ್ತು ನಿರ್ಮಾಣದ ಬಗ್ಗೆ ಪುಟ್ಟೇಗೌಡರು ಮಾತಾಡ್ತಾರೆ. ಕಳೆದ ವರ್ಷ ಅಕ್ಟೋಬರಲ್ಲಿ ನಾವು ಸೇರ್ಕೊಂಡ್ವಿ, ಒಂದು ಸಹಪಾಠಿಗಳ ಸಮ್ಮೇಳನ ಅಂತೇಳಿ ಒಂದು ಸೇರ್ಕೊಂಡ್ವಿ. ಸೊ ನಾವು ಓದಬೇಕಾದ್ರೆ ಶೌಚಾಲಯ ಇರಲಿಲ್ಲ. ಹಾಗಾಗಿ ಈಗಿರುವಂಥ ಮಕ್ಕಳಿಗೂ ಶೌಚಾಲಯದ ಕಮ್ಮಿ ಇತ್ತು. ಅದಕ್ಕೋಸ್ಕರ ನಾವೊಂದು ಏನು ಮಾಡಿದ್ವು, ಒಂದು ತೀರ್ಮಾನ ತಗೊಂಡು ಒಂದು ಶೌಚಾಲಯ ಮಾಡೋಣ ಅಂತೇಳಿ ಒಂದು ತೀರ್ಮಾನ ತಗೊಂಡು, ಸೊ ಅದಾದ ನಂತರ ಸ್ವಲ್ಪ ಒಂದು 2-3 ತಿಂಗಳು ಆಗಿ ಹೋದಾಗ ನಮ್ಮ ಸಹಪಾಠಿಯಾದ ಒಬ್ಬ ನಾಗರಾಜ್ ಅಂತಿದ್ದಾರೆ, ಅವರು ಅಗಲಿದ್ರು. ಆ ದಿನ ಮತ್ತು ಮುದ್ದಪ್ಪ ಮತ್ತು ಮುತ್ತಪ್ಪನವರು ವಂಜಾಕ್ಷಿ ಅವರ ಮನೆಗೆ ನಾನು 4 ಜನ ಹೋದ್ವಿ. ಅಲ್ಲಿ ಹೋದಾಗ ಈ ಸಲ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳಿದಾಗ ಒಪ್ಕೊಂಡು ನಾವು ಕೆಲಸ ಮಾಡಿದ್ವಿ. ಸೊ ತುಂಬ ಸಹಪಾಠಿಗಳು ಪ್ರತಿಯೊಬ್ಬರು ಸ್ಪಂದಿಸಿದ್ದಾರೆ. ನಮ್ಮ ಬ್ಯಾಚಲ್ಲಿ ಹಿಂದೋರು ಇರ್ಬೋದು, ಮುನ್ನೋರು ಇರ್ಬೋದು. ಈ ಥರ ಸಮ್ಮೇಳನ ಮಾಡಲಿಕ್ಕೆ ನನ್ನ ಪ್ರಕಾರವಾಗಿ ಇಲ್ಲ ಅನ್ಕೋತೀನಿ. ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಸೊ ಇದರದ ವೆಚ್ಚ ಅಂತ ಹೇಳಿದ್ರೆ ಸುಮಾರು 10 ಲಕ್ಷ ರೂಪಾಯಿವರೆಗೆ 10 ಲಕ್ಷದವರೆಗೆ ವೆಚ್ಚ ಆಗಿದೆ. ಹಾಗಾಗಿ ಮತ್ತು ನಾವು ಸಹಪಾಠಿಗಳಿಂದ ಒಂದು ಕಲೆಕ್ಷನ್ ಮಾಡಿದ್ದು ಅಂತ ಹೇಳಿದರೆ ಒಂದು 10.5 ಲಕ್ಷ ಕಲೆಕ್ಷನ್ ಆಗಿತ್ತು. ಅದರಲ್ಲಿ ಒಂದು 10 ಲಕ್ಷದಷ್ಟು ಇದಕ್ಕೊಂದು ವೆಚ್ಚ ಆಗಿದೆ. ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಎಲ್ರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಮಾಧ್ಯಮ ಮಿತ್ರದವರು ಬಂದಿದ್ದು ನಿಮಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಇವತ್ತು ಈ ಸಹಪಾಠಿಗಳು ಬಂದಿದ್ದಾರೆ, ಅವ್ರ ಮಕ್ಕಳುಗಳು ಬಂದಿದ್ದಾರೆ. ಎಲ್ರಿಗೂ ಇನ್ನೊಂದು ಸಲ ನಾನು ಥ್ಯಾಂಕ್ಸ್ ಹೇಳ್ತಾ, ಮತ್ತು ಎಲ್ರಿಗೂ ಏನಾದ್ರು ತಪ್ಪು ಆಗ್ಬೋದು, ಇನ್ನೊಂದು ಆಗ್ಬೋದು, ಏನೇ ಇದ್ರೂ ಕ್ಷಮಿಸಿ ಅಚ್ಚುಕಟ್ಟಾಗಿ ಮತ್ತೆ ನೆಕ್ಸ್ಟ್ ಏನೇನು ಮಾಡಬೇಕು, ಏನು ಯಾವಾಗ ಸೇರಬೇಕು ಅನ್ನೋದು ಮಾಡಿಕೊಂಡು ಸೇರ್ಕೊಂಡು ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಸೋಮರ್ಪೇಟೆ ತಾಲೂಕಿನ ನೇರುಗಡಲೆ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರ ಮತ್ತು ಡಿಜಿಟಲ್ ಗ್ರಂಥಾಲಯದಲ್ಲಿ ಗ್ರಾಮೀಣ ಮಕ್ಕಳಿಗಾಗಿ ಬೇಸಿಗೆ ಶಿಬಿರ ಆಯೋಜಿಸಲಾಗಿತ್ತು. ಕೊಡಗು ಜಿಲ್ಲೆ ಸೋಮರ್ಪೇಟೆ ತಾಲೂಕಿನ ನೇರುಗಡಲೆ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಮತ್ತು ಡಿಜಿಟಲ್ ಗ್ರಂಥಾಲಯದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಗ್ರಾಮೀಣ ಭಾಗದ ಮಕ್ಕಳನ್ನ ಕಲಿಕೆ ಮತ್ತು ಓದುವುದರಲ್ಲಿ ತೊಡಗಿಸಿಕೊಳ್ಳಲು ಓದುವ ಬೆಳಕು ಕಾರ್ಯಕ್ರಮದ ಅಡಿ ಅನೇಕ ರೀತಿಯ ಅಭಿಯಾನಗಳನ್ನು ಆಚರಿಸುವ ಮೂಲಕ ಗ್ರಂಥಾಲಯಗಳ ಸದುಪಯೋಗ ಮತ್ತು ಪರಿಣಾಮಕಾರಿ ಪ್ರಯೋಜನ ಪಡೆಯುವಂತೆ ಕ್ರಮ ಕೈಗೊಳ್ಳಲಾಗಿರುತ್ತದೆ. ಅದರಂತೆ 6ರಿಂದ 16 ವರ್ಷದ ಗ್ರಾಮೀಣ ಮಕ್ಕಳಿಗೆ ಬೇಸಿಗೆ ಶಿಬಿರ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಶಿಬಿರದ ಮೊದಲಿಗೆ ಕುಮಾರಿ ಪೂಜೆಯಿಂದ ಪ್ರಾರ್ಥನೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ವಿನೋದ್ ಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು.
ಹಾಗೆ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಸ್ಪರ್ಧೆ ಎನ್ನುವುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಇರುತ್ತದೆ. ಆದ್ದರಿಂದ ನೀವೆಲ್ಲರೂ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ಮೊಬೈಲ್ನಿಂದ ದೂರ ಇರಿ. ಓದು ಮತ್ತು ಕಲಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಗ್ರಂಥಾಲಯದಲ್ಲಿ ಹಲವಾರು ರೀತಿಯ ಚಟುವಟಿಕೆ ಕಾರ್ಯನಿರ್ವಹಿಸುವುದರಿಂದ ತಾವೆಲ್ಲರೂ ಭಾಗವಹಿಸಿ ಎಂದು ತಿಳಿಸಿದರು. ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪುಷ್ಪರವರು ಕೂಡ ಮಕ್ಕಳಿಗೆ ಶುಭ ಕೋರಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ಅವರು ಮಾತನಾಡಿದರು. ಗ್ರಂಥಾಲಯ ಮೇಲ್ವಿಚಾರಕಿ ಪದ್ಮಾವತಿ ಎಲ್ಲರಿಗೂ ಸ್ವಾಗತ ಕೋರಿದರು. ಗ್ರಂಥಾಲಯ ಮತ್ತು ಶಿಬಿರದ ಬಗ್ಗೆ ತಿಳಿಸಿದರು. ಶಿಬಿರದಲ್ಲಿ ಸುಮಾರು 24 ಮಕ್ಕಳು ಭಾಗವಹಿಸಿದ್ದರು. ನ್ಯೂಸ್ ನಿಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ನಾಗೋಕ್ಲು ಸಮೀಪದ ಪಾಲೂರಿನ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ನಮ್ಮ ದೇಶ ಕಾಯುತ್ತಿರುವ ಯೋಧರಿಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೇಶಕ್ಕೆ ಬಂದು ತುಗುವ ತೊಂದರೆಗಳನ್ನು ನಿವಾರಿಸುವ ಉದ್ದೇಶದಿಂದ ಕೊಡಗು ಜಿಲ್ಲೆಯ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮುಜರಾಯಿ ದೇವಾಲಯದ ಅಧಿನಾಯಕ ಒಳಪಟ್ಟ ಸಮೀಪದ ಪಾಲೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಧಾರ್ಮಿಕ ದತ್ತಿ ಆಯುಕ್ತರ ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ವಿಶೇಷ ಪೂಜೆಯನ್ನು ಆಯೋಜಿಸಲಾಗಿತ್ತು. ಭಯೋತ್ಪಾದಕರ ಶಿಬಿರಗಳ ಮೇಲೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಡೆದ ಸೇನಾ ಕಾರ್ಯಾಚರಣೆಯು ಯಶಸ್ವಿಯಾಗಿ ನಿರ್ವಹಿಸಿದ ನಮ್ಮ ಭಾರತೀಯ ಹೆಮ್ಮೆಯ ಸೇನಾ ಯೋಧರಿಗೆ ಮತ್ತಷ್ಟು ಶಕ್ತಿಯನ್ನು ಶ್ರೀ ಮಹಾಲಿಂಗೇಶ್ವರ ಅನುಗ್ರಹಿಸಲಿ ಎಂದು ಕ್ಷೇತ್ರದ ಮುಖ್ಯ ಪುರೋಹಿತರಾದ ದೇವಿ ಪ್ರಸಾದ್ ಪ್ರಾರ್ಥನೆ ಹಾಗೂ ಸಂಕಲ್ಪ ರುದ್ರಾಭಿಷೇಕ ಮಹಾಪೂಜೆ ನೆರವೇರಿಸಿ ತೀರ್ಥ ಪ್ರಸಾದ ವಿತರಿಸಿ ದೇಶವಾಸಿಗಳಿಗೆ ಒಳಿತಾಗಲಿ ಎಂದರು. ಇದೇ ಸಂದರ್ಭ ಭಕ್ತಾದಿಗಳು ಹಾಜರಿದ್ದರು. ಸಾರ್ವಜನಿಕವಾಗಿ ನಮ್ಮ ಭಾರತ ದೇಶಕ್ಕೆ ಬರುವಂಥ ತೊಂದರೆಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಎಲ್ಲ ದೇವಸ್ಥಾನಗಳಲ್ಲೂ ಈ ದಿವಸ 10 ಗಂಟೆಯಿಂದ 11 ಗಂಟೆ ತನಕ ಎಲ್ಲ ಸೇವೆಗಳನ್ನು ಸಮರ್ಪಣೆ ಮಾಡಬೇಕು, ದೇವತಾ ಸೇವೆಗಳನ್ನ ಅಂತ ಹೇಳ್ಕೊಂಡು ಆ ಒಂದು ಸಂಕಲ್ಪ ಮಾಡಿದ್ದಾರೆ. ಪ್ರಾರ್ಥನೆ ಮುಜರಾಯಿ ಇಲಾಖೆಯಿಂದಲೂ, ಇಂಡಿಯಾ ಗೌರ್ಮೆಂಟಿಂದಲೂ, ಕರ್ನಾಟಕ ಗೌರ್ಮೆಂಟಿಂದಲೂ ಆರ್ಡರ್ ಮಾಡಿದ್ದಾರೆ. ಅದನ್ನು ಇವತ್ತು ಆ ದೇವತಾ ಸನ್ನಿಧಿಯಲ್ಲಿ ಶಿವಪಾರ್ವತಿಗೆ ರುದ್ರಾಭಿಷೇಕ ಸಹಿತವಾಗಿ ಆ ಸೇವೆಯನ್ನು ಸಮರ್ಪಣೆ ಮಾಡ್ತೇವೆ. ಅಲ್ಲಿಗೆ ನಮ್ಮ ಸೈನಿಕರಿಗೆ ಧೈರ್ಯ ಶಕ್ತಿ ತುಂಬಿ ಶತ್ರುಗಳ ನಾಶ ಮಾಡುವಂತಹ ಶಕ್ತಿಯನ್ನು ಕೊಟ್ಟು ದೇಶವನ್ನು ಉಳಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾವೆಲ್ಲರೂ ಆ ದೇವತಾ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನ್ಯೂಸ್ ಕ್ರಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜ್ ಸಭಾಂಗಣದಲ್ಲಿ ಕರಕುಶಲ ಮತ್ತು ತಯಾರಿ ಕುರಿತು ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ 9ನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಶಾಲನಗರ ತಾಲೂಕಿನ ಶ್ರೀರಂಗಲ ಗ್ರಾಮದಲ್ಲಿ ಬಸವ ಸೇವಾ ಸಮಿತಿ ಹಾಗೂ ಸರ್ವ ಜನಾಂಗದ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿದರು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಪ್ರೌಢಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಿರ್ಮಿಸಿರುವ ಶೌಚಾಲಯವನ್ನ ಕುಶಾಲನಗರ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಎಸ್ಐ ಗೀತರವರು ಉದ್ಘಾಟಿಸಿದರು. ಸೋಮರ್ಪೇಟೆ ತಾಲೂಕಿನ ನೀರುಗಳಲೆ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರ ಮತ್ತು ಡಿಜಿಟಲ್ ಗ್ರಂಥಾಲಯದಲ್ಲಿ ಗ್ರಾಮೀಣ ಮಕ್ಕಳಿಗಾಗಿ ಬೇಸಿಗೆ ಶಿಬಿರ ಆಯೋಜಿಸಲಾಗಿತ್ತು. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯದಲ್ಲಿ ನಮ್ಮ ದೇಶ ಕಾಯುತ್ತಿರುವ ಯೋಧರಿಗಾಗಿ ಬಿಜೆಪಿ ಪಕ್ಷದ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತೆ ಎಲ್ಎನ್.